ವಿದ್ಯಾರ್ಥಿಗಳೇ, ಇವತ್ತು ಪ್ರಥಮ PUC ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 4 ಬಡತನ ಭಾರತದ ಆರ್ಥಿಕಾಭಿವೃದ್ಧಿಯ ವಿಭಾಗದಲ್ಲಿ ಅಂದರೆ ಪ್ರಥಮ PUCಯ 2ನೇ ಭಾಗದಲ್ಲಿ ಬರ್ತಕ್ಕಂತಹ 4ನೇ ಅಧ್ಯಾಯ ಬಡತನ. ಈ ಬಡತನದ ಬಗ್ಗೆ ಭಾರತ ಬಹುದೊಡ್ಡವಾದಾಗಿರ್ತಕ್ಕಂಥ ಒಂದು ಸವಾಲನ್ನು ಎದುರಿಸ್ತಾ ಇರೋದನ್ನು ನಾವು ನೋಡಿದ್ದೀವಿ. ಈಗಾಗಲೇ ನಾವು ಕಳೆದ ತರಗತಿಯಲ್ಲಿ ಬಡತನದ ಒಂದು ವಿಚಾರದಲ್ಲಿ ಬಡತನ ಅಂದ್ರೆ ಏನು, ಹಾಗೆಯೇ ಬಡವರು ಅಂದ್ರೆ ಯಾರು, ನಾವು ಬಡವರನ್ನ ಹೇಗೆ ಗುರುತಿಸ್ತೀವಿ, ಬಡತನದ ವರ್ಗೀಕರಣಗಳು, ಹಾಗೆಯೇ ಬಡತನದ ವಿಧಗಳನ್ನು ನಾವು ನೋಡಿದ್ದೀವಿ. ಆನಂತರ ಈ ಬಡತನದ ಲಕ್ಷಣಗಳನ್ನು ಸಹ ನಾವು ನೋಡಿದ್ದೀವಿ. ಈ ಎಲ್ಲ ವಿಚಾರಗಳನ್ನು ಈಗಾಗಲೇ ತಿಳ್ಕೊಂಡು ಈಗ ನಾವು ಇವತ್ತಿನ ದಿನ ಬಡತನಕ್ಕೆ ಕಾರಣಗಳು ಅನ್ನೋ ವಿಚಾರವನ್ನು ತಿಳ್ಕೊಳ್ತೀವಿ. ಬಡತನಕ್ಕೆ ಕಾರಣಗಳು causes for poverty, what causes poverty ಅಂತ ಹೇಳಿ ಇವತ್ತು ನಾವು ಬಡತನಕ್ಕೆ ಏನು ಕಾರಣಗಳು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ತೀವಿ. ಮಿತ್ರರೇ, ಇವತ್ತು ಬಡತನ ಅಂತಕ್ಕಂಥದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಸಾಕಷ್ಟು ಕಾರಣಗಳಿದ್ದಾವೆ. ಆ ಎಲ್ಲ ಕಾರಣಗಳನ್ನು ನಾವು ಇವತ್ತು ಸ್ವಲ್ಪ ಮೆಲುಕು ಹಾಕ್ತಾ ಈ ಬಡತನ ಬರೋದಕ್ಕೆ ಯಾರ ಕಾರಣಗಳು, ಹೇಗೆ ಕಾರಣಗಳು, ವ್ಯವಸ್ಥೆಯಲ್ಲಿ ಹೇಗೆ ಕಾರಣ ಆಗಿದೆ, ಮತ್ತೆ ನಮ್ಮ ಆಡಳಿತ ವ್ಯವಸ್ಥೆಗಳು ಯಾವ ರೀತಿಯಾಗಿರ್ತಕ್ಕಂಥ ಕಾರಣಗಳಾಗಿದ್ದಾವೆ, ಮತ್ತು ಜನರಲ್ಲಿ ಜಾಗೃತಿ ಇಲ್ಲದೆ ಇರತಕ್ಕಂಥದಕ್ಕೆ ಬಡತನಕ್ಕೆ ಕಾರಣಗಳು, ಇವೆಲ್ಲ ವಿಚಾರಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ ಸಾಂಸ್ಥಿಕ ಮತ್ತು ಸಾಮಾಜಿಕ ಅಂಶಗಳು ಬಡತನಕ್ಕೆ ಕಾರಣ ಅಂತ ಕರೀತಾರೆ. ಸಾಂಸ್ಥಿಕ ಮತ್ತು ಸಾಮಾಜಿಕ ಅಂಶಗಳು ಬಡತನಕ್ಕೆ ಕಾರಣ ಅಂತ ಹೇಳಿ ನಾವು ನೋಡ್ತೀವಿ. ಸಾಂಸ್ಥಿಕ ಅಂತ ಹೇಳಿದ್ರೆ ವ್ಯವಸ್ಥೆ ಅಂತ ಹೇಳಿದ್ರೆ ಆಡಳಿತದ ವ್ಯವಸ್ಥೆಗಳು, ಹಿಂದಿಂದ ಬಂದಿರತಕ್ಕಂಥ ಆಡಳಿತ ವ್ಯವಸ್ಥೆ, ರಾಜಪ್ರಭುತ್ವದಲ್ಲಿದ್ದಂತೀವಿ ಆಗ ಇದ್ದಂಥ ಆಡಳಿತ ವ್ಯವಸ್ಥೆ, ಮತ್ತು ಪ್ರಜಾಪ್ರಭುತ್ವಕ್ಕೆ ಬಂದಿವಿ, ಹಾಗೆಯೇ ಬ್ರಿಟಿಷರ ಆಡಳಿತ ವ್ಯವಸ್ಥೆ, ಆನಂತರ ಪ್ರಜಾಪ್ರಭುತ್ವಕ್ಕೆ ನಾವು ವ್ಯವಸ್ಥೆಯನ್ನು ನೋಡ್ತಾ ಇದ್ದೀವಿ. ಹೀಗೆ ಸಾಂಸ್ಥಿಕ ವ್ಯವಸ್ಥೆ ಅಂತ ಹೇಳಿದ್ರೆ ಆಡಳಿತದ ವರ್ಗದಲ್ಲಿ ಆಗಿರ್ತಕ್ಕಂತಹ ಅನೇಕ ರೀತಿಯ ಅದಕ್ಷ ಆಡಳಿತಗಳು, ಭ್ರಷ್ಟಾಚಾರಗಳು, ಹಾಗೆಯೇ ನಿರ್ಲಕ್ಷ್ಯದ ಮನೋಭಾವನೆ, ಇವೆಲ್ಲವೂ ಸಹ ಬಡತನಕ್ಕೆ ಕಾರಣ ಆಗಿವೆ. ಬ್ರಿಟಿಷರ ಕಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬಡವರನ್ನ ಶೋಷಣೆ ಆಗ್ತಾ ಇತ್ತು. ಅಲ್ಲಿ ಬ್ರಿಟಿಷರು ಅನುಸರಿಸಿರ್ತಕ್ಕಂಥ ನೀತಿಗಳು ಭಾರತದಲ್ಲಿ ಬಡತನ ಹೆಚ್ಚಾಗೋದಕ್ಕೆ ಕಾರಣ ಆಯಿತು ಅನ್ನೋದನ್ನ ಕಳೆದ 2 ತರಗತಿಯಲ್ಲಿ, ಕಳೆದ ಮೊದಲ ಅಧ್ಯಾಯದಲ್ಲಿ ನಾವು ನೋಡಿದ್ದೀವಿ. ಬ್ರಿಟಿಷರ ನೀತಿಗಳು, ವ್ಯಾಪಾರಿ ನೀತಿಗಳು, ಹಾಗೆಯೇ ಕೈಗಾರಿಕಾ ನೀತಿಗಳು, ಹಾಗೆಯೇ ಅವರ ಒಡೆದು ಆಳುವಂಥ ನೀತಿಗಳಿಂದಾಗಿ ಭಾರತದಲ್ಲಿ ಬಡತನ ಅಂತಕ್ಕಂಥದ್ದು ಹೆಚ್ಚಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಪ್ರಜಾಪ್ರಭುತ್ವ ಅಂದರೆ ಹೊಸ ಸರ್ಕಾರ ಸ್ವತಂತ್ರ ಭಾರತದಲ್ಲಿ ಅನೇಕ ಅಂಶಗಳು ಸಹ ಬಡತನಕ್ಕೆ ಕಾರಣ ಆಗ್ತಾ ಇದ್ದಾವೆ ಅನ್ನೋದನ್ನ ನಾವು ನೋಡಬಹುದು. ಈಗ ಭಾರತದಲ್ಲಿ ನಮ್ಮಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಆಯಿತು. ಜನಸಂಖ್ಯೆಯಲ್ಲಿ ಹೆಚ್ಚಳ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆನಂತರ ಉದ್ಯೋಗ ಅವಕಾಶಗಳು ಕಡಿಮೆ ಆಗ್ತಾ ಇದ್ದಾವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಸರಕುಗಳು ಪೈಪೋಟಿಯನ್ನು ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ. ಇದರಿಂದ ಅನೇಕ ಕರಕುಶಲ ಉದ್ಯಮಗಳು ನಷ್ಟವನ್ನು ಅನುಭವಿಸ್ತಾ ಇದ್ವು. ಹಾಗೆಯೇ ಇಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಜನ ಕೃಷಿಯನ್ನು ಅವಲಂಬಿಸಿದರು. ಹೀಗೆಲ್ಲ ಕಾರಣಗಳಿಂದಾಗಿ ಈ ಒಂದು ಸಾಂಸ್ಥಿಕ ಅಂಶಗಳು ಏನಾಗಿದ್ದಾವೆ, ಕಾರಣಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಹಾಗೆಯೇ ಸಾಮಾಜಿಕ ಅಂಶಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಶಿಕ್ಷಣ, ಆರೋಗ್ಯದ ಕೊರತೆ, ವಸತಿ ಕೊರತೆಗಳು, ಹಾಗೆಯೇ ತರಬೇತಿ ಮತ್ತು ಕೌಶಲ್ಯದ ಕೊರತೆಗಳಿಂದಾಗಿ, ಅದೇ ರೀತಿ ಜಾತಿ ಮತ್ತು ಧರ್ಮ ತಾರತಮ್ಯ,
ಲಿಂಗ ತಾರತಮ್ಯ, ಈ ಎಲ್ಲ ಕಾರಣಗಳಿಂದಾಗಿ, ಸಾಮಾಜಿಕ ಅಂಶಗಳಿಂದಾಗಿ ಬಡತನಕ್ಕೆ ಕಾರಣ ಆಗಿದ್ದಾವೆ. ಒಟ್ಟಾರೆ ಆಡಳಿತ ವ್ಯವಸ್ಥೆಯಲ್ಲಿ ಮತ್ತು ಸಮಾಜದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಲೋಪದೋಷಗಳಿಂದ ಬಡತನ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ನಾವು ಬಡತನಕ್ಕೆ ಪ್ರಮುಖವಾಗಿ 5 ಅಂಶಗಳನ್ನ ನಾವು ಗುರುತಿಸಬಹುದು. ಒಂದರಾಗಿರ್ತಕ್ಕಂಥದ್ದು ಬಡತನಕ್ಕೆ ಕಾರಣಗಳು ಅಂತ ಹೇಳಿದ್ರೆ ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ರಾಜಕೀಯ ಅಂಶಗಳು. ರಾಜಕೀಯ ರಾಜಕೀಯ ಅಸಮಾನತೆಗಳು. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಸಾಮಾಜಿಕ ಬಹಿಷ್ಕಾರಗಳು. ಅದೇ ರೀತಿ ಮೂರನೇದಾಗಿರ್ತಕ್ಕಂಥದ್ದು ನಿರುದ್ಯೋಗದ ಸಮಸ್ಯೆ, ನಿರುದ್ಯೋಗ. ಹಾಗೆಯೇ 4ನೇದು ಋಣಭಾರ. ಹಾಗೆಯೇ 5ನೇದಾಗಿರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ ಸಂಪತ್ತಿನ ಅಸಮಾನ ಹಂಚಿಕೆ. ಈ ಎಲ್ಲ ಸಂಗತಿಗಳು ಸಹ ಬಡತನಕ್ಕೆ ಕಾರಣ ಆಗಿದೆ. ಮೊದಲನೇದಾಗಿರ್ತಕ್ಕಂಥದ್ದು ಸಾಮಾಜಿಕ ಅಸಮಾನತೆ. ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ ಶಿಕ್ಷಣ ಅಂತಕ್ಕಂಥದ್ದು ಏನಾಗ್ತಾ ಇದೆ, ಕೆಲವೇ ಜನರಿಗೆ ದೊರೀತಾ ಇದ್ದಾವೆ. ಇಲ್ಲಿ ಬಹಳಷ್ಟು ಜನರಿಗೆ ಶಿಕ್ಷಣದ ಒಂದು ಗುಣಮಟ್ಟದ ಶಿಕ್ಷಣ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಇದರಿಂದಾಗಿ ಶಿಕ್ಷಣ, ಆರೋಗ್ಯ ಸಂಗತಿಗಳು, ಆರೋಗ್ಯದಲ್ಲಿ ಸೌಲಭ್ಯಗಳು, ಹಾಗೆಯೇ ಮುಖ್ಯವಾಗಿ ಕುಡಿಯುವ ನೀರು, ಅದೇ ರೀತಿ ಶುದ್ಧ ಪರಿಸರ ಆಗಿರ್ಬೋದು, ಈ ಎಲ್ಲ ಸಂಗತಿಗಳು ಸಹ ಸಾಮಾಜಿಕ ಅಂಶಗಳಲ್ಲಿನ ಅಸಮಾನತೆಗೆ ಕಾರಣ ಆಗಿದೆ. ಹಾಗೆಯೇ ಸಾಮಾಜಿಕ ಭದ್ರತೆಗಳಿಲ್ಲದೆ ಇರತಕ್ಕಂಥದ್ದು. ಏನಾದರೂ ಜೀವನದಲ್ಲಿ ಅವಘಡಗಳು ಅಥವಾ ಅಪಘಾತಗಳು ಸಂಭವಿಸಿದಾಗ ಆ ಜೀವನಕ್ಕೆ ಭದ್ರತೆ ಅಂತಕ್ಕಂಥದ್ದು ಇಲ್ಲದೆ ಇರತಕ್ಕಂಥದ್ದು ಸಹ ಈ ಸಾಮಾಜಿಕ ಅಂಶಗಳ ಪ್ರಮುಖ ಕಾರಣ ಅಂತೇಳಿ ನಾವು ನೋಡ್ಬೋದು. ಅನಂತರ ಆರ್ಥಿಕ ಅಂಶಗಳು ಅಂತ ಹೇಳಿದ್ರೆ ಆರ್ಥಿಕ ಅಂಶಗಳಲ್ಲಿ ಮುಖ್ಯವಾಗಿ ಕೃಷಿ ಉತ್ಪಾದನೆ ಕಡಿಮೆ ಆಗಿರ್ತಕ್ಕಂಥದ್ದು, ಹಾಗೆಯೇ ಕೈಗಾರಿಕಾ ಉತ್ಪಾದನೆ ಕಡಿಮೆ ಆಗಿ ರಾಷ್ಟ್ರೀಯ ಆದಾಯದಲ್ಲಿ ಕಡಿಮೆ ಆಗಿರೋದು, ಅದರ ಜೊತೆಗೆ ಭಾರತದಲ್ಲಿ ಜನಸಂಖ್ಯಾ ಬೆಳವಣಿಗೆಗಳು ಹೆಚ್ಚಾಗ್ತಾ ಇರೋದು. ಈ ಎಲ್ಲ ಹಿನ್ನೆಲೆಯಲ್ಲಿ ಇಲ್ಲಿ ಬಂಡವಾಳದ ಕೊರತೆಗಳಾಗಿರ್ಬೋದು, ಹಾಗೆಯೇ ಮೂಲಭೂತ ಸೌಲಭ್ಯಗಳು, ರಸ್ತೆಗಳಾಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಇವುಗಳೆಲ್ಲವೂ ಸಹ ಎಲ್ಲ ಜನರಿಗೂ ಸಹ ದೊರೀತಾ ಇಲ್ಲ. ಹಾಗಾಗಿ ಆರ್ಥಿಕ ಅಂಶಗಳು ಸಹ ಬಡತನಕ್ಕೆ ಕಾರಣ ಆಗಿದ್ದಾವೆ. ಇನ್ನು ರಾಜಕೀಯ ಅಸಮಾನತೆಗಳು, ಈ ರಾಜಕೀಯ ಅಸಮಾನತೆಗಳು ಸಹ ಬಡತನಕ್ಕೆ ಕಾರಣ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಕೆಲವೇ ಜನರು ವಂಶ ಪಾರಂಪರ್ಯವಾಗಿರ್ತಕ್ಕಂಥ ಆಡಳಿತದ ವ್ಯವಸ್ಥೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಬಡವರಿಗೆ ಪ್ರಾತಿನಿಧ್ಯತೆಗಳು ದೊರೀತಾ ಇಲ್ಲ. ಸೂಕ್ತವಾಗಿರ್ತಕ್ಕಂತಹ ಪ್ರಾತಿನಿಧ್ಯತೆಗಳು, ಸಮುದಾಯವನ್ನು ಪ್ರತಿನಿಧಿಸಬಹುದಾಗಿರ್ತಕ್ಕಂತಹ, ರಾಜಕೀಯವಾಗಿರ್ತಕ್ಕಂಥ ಪ್ರತಿನಿಧಿಸುವಂತಹ ಯಾವುದೇ ಸೌಲಭ್ಯಗಳು ಬಡವರಿಗೆ ದೊರೀತಾ ಇಲ್ಲ. ಹಾಗೆಯೇ ಚುನಾವಣೆಗಳಲ್ಲಿ ಈ ಬಡವರು ಸ್ಪರ್ಧೆ ಮಾಡಿ ಗೆಲುವನ್ನು ಸಾಧಿಸುವಂತಹ ಸಾಮರ್ಥ್ಯ ಅವರಲ್ಲಿ ಇಲ್ಲದೆ ಇರೋದ್ರಿಂದ ರಾಜಕೀಯ ಅಸಮಾನತೆಗಳಿಂದಾಗಿ ಈ ಬಡತನಕ್ಕೆ ಕಾರಣ ಆಗಿದ್ದಾವೆ. ಇನ್ನು ಮತ್ತೊಂದು ಸಂಗತಿಯಾಗಿ ನೋಡಬಹುದು, ಎರಡನೇದಾಗಿರ್ತಕ್ಕಂಥದ್ದು ಸಾಮಾಜಿಕ ಬಹಿಷ್ಕಾರಗಳು. ಇದೊಂದು ಅನಿಷ್ಟ ಪದ್ಧತಿಯಾಗಿದೆ. ಇಲ್ಲಿ ಜಾತಿ ವ್ಯವಸ್ಥೆ, ಜಾತಿ ಧರ್ಮ, ಈ ರೀತಿಯಾಗಿರ್ತಕ್ಕಂಥ ಜಾತಿಗಳ ನಡುವೆ ಒಂದು ರೀತಿಯಾಗಿರ್ತಕ್ಕಂಥ ಬಹಿಷ್ಕಾರಗಳು. ಹಾಗೆಯೇ ಕೆಲವೇ ಜಾತಿಗಳು ಕೆಲವೇ ಉದ್ಯೋಗಗಳನ್ನ ಮಾಡ್ತಾ ಇರೋದು, ಇನ್ನು ಕೆಲವು ಜಾತಿಗಳು ಮೇಲ್ಮಟ್ಟದ ಉದ್ಯೋಗವನ್ನು ಮಾಡ್ತಕ್ಕಂಥದ್ದು. ಹೀಗೆ ಕೆಲವು ಉದ್ಯೋಗಗಳನ್ನ ಕೆಲವು ಜಾತಿಗಳಿಗೆ ಮೀಸಲಾಗಿರೋದು ಮಾಡಿಕೊಂಡು ಇದರಿಂದ ಏನಾಗ್ತಾ ಇದೆ, ಬಡತನ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇರೋದನ್ನ ನಾವು ನೋಡ್ಬೋದು. ಹಾಗೆಯೇ ಧರ್ಮದಲ್ಲಿ ಕೋಮು ಸೌಹಾರ್ದತೆಗಳು ಭಾರತದಲ್ಲಿ ಕಡಿಮೆ ಆಗ್ತಾ ಇರೋದು ನೋಡ್ಬೋದು. ಧರ್ಮಗಳ ನಡುವೆ ವೈಷಮ್ಯಗಳನ್ನ ಬಿತ್ತಾ ಇರ್ತಕ್ಕಂಥ ಜನರನ್ನು ಸಹ ನಾವು ಇದರಿಂದಾಗಿ ಭಾರತದಲ್ಲಿ ಬಡತನದ ಪ್ರಮಾಣ ಹೆಚ್ಚಾಗ್ತಾ ಇದೆ. ಹಾಗೆಯೇ ಲಿಂಗ ತಾರತಮ್ಯಗಳು ಸಹ, ಹೆಣ್ಣು ಗಂಡು ಅಂತಕ್ಕಂಥ ಬಹಿಷ್ಕಾರ ಆಗ್ತಕ್ಕಂಥದ್ದು,
ಕೆಳಜಾತಿಯವರಿಗೆ ಮೇಲ್ಜಾತಿಯವರು ಬಹಿಷ್ಕಾರ ಆಗ್ತಕ್ಕಂಥದ್ದು. ಹೀಗೆ ಒಂದು ಪ್ರಬಲ ಸಮುದಾಯ ದುರ್ಬಲ ಸಮುದಾಯದ ಮೇಲೆ ದಬ್ಬಾಳಿಕೆಗಳನ್ನ ಅಥವಾ ಅವರನ್ನ ಅನ್ಟಚಬಿಲಿಟಿ ಅಸ್ಪೃಶ್ಯತೆಯ ಮನೋಭಾವದಿಂದ ನೋಡ್ತಕ್ಕಂಥ ವ್ಯವಸ್ಥೆ ಇವತ್ತಿಗೂ ಸಹ ಅಸ್ತಿತ್ವದಲ್ಲಿರೋದ್ರಿಂದ ಭಾರತದಲ್ಲಿ ಬಡತನ ಅಂತಕ್ಕಂಥದ್ದು ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಹಾಗೆಯೇ ನಿರುದ್ಯೋಗ ಭಾರತದ ದೊಡ್ಡ ಸವಾಲಾಗಿದೆ. ಬಡತನಕ್ಕೆ ಕಾರಣ ನಿರುದ್ಯೋಗಕ್ಕೆ ಕಾರಣ ಬಡತನ. ಹೀಗೆ ಇವೆಲ್ಲ ವಿಷವರ್ತುಲ ಇದ್ದ ಹಾಗೆ ಭಾರತದಲ್ಲಿ ಉದ್ಯೋಗ ಅವಕಾಶಗಳು ದೊರೀತಾ ಇಲ್ಲ. ಅತಿ ಹೆಚ್ಚು ಜನರು ಕೃಷಿಯನ್ನ ಅವಲಂಬಿಸಿದ್ದಾರೆ. ಹಾಗೆಯೇ ಕೈಗಾರಿಕಾ ಕ್ಷೇತ್ರಗಳು ಮತ್ತು ಸೇವಾ ವಲಯದ ಕ್ಷೇತ್ರಗಳಲ್ಲಿ ಉದ್ಯೋಗ ಅವಕಾಶಗಳು ದೊರೀತಾ ಇಲ್ಲ. ಹೀಗಾಗಿ ಭಾರತದಲ್ಲಿ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗಿದೆ. ಈ ನಿರುದ್ಯೋಗ ಹೆಚ್ಚಾದರೆ ಬಡವರ ಆದಾಯದಲ್ಲಿ ಕೊರತೆ ಉಂಟಾಗುತ್ತದೆ. ಯಾವಾಗ ಬಡವರ ಆದಾಯದಲ್ಲಿ ಕೊರತೆ ಉಂಟಾಗುತ್ತೋ ಅವರಲ್ಲಿ ಬೇಡಿಕೆಯ ಕೊರತೆ ಅಂತಕ್ಕಂಥದ್ದು ಕಂಡು ಬರುತ್ತದೆ. ಬೇಡಿಕೆಯ ಕೊರತೆ ಕಂಡು ಬಂದಾಗ ವಸ್ತುಗಳಿಗೆ ಬೆಲೆಗಳು ಕಡಿಮೆ ಆಗ್ತವೆ. ವಸ್ತುಗಳ ಬೆಲೆಗಳು ಕಡಿಮೆ ಆದಾಗ ಉತ್ಪಾದನೆಯಲ್ಲಿ ನಷ್ಟ ಆಗುತ್ತೆ. ಉತ್ಪಾದನೆಯಲ್ಲಿ ನಷ್ಟ ಆದಾಗ ಮತ್ತೆ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಕೆಲಸವನ್ನ ಕಳ್ಕೊಬೇಕಾಗುತ್ತೆ. ಕೆಲಸವನ್ನ ಕಳ್ಕೊಂಡ್ರೆ ಮತ್ತೆ ನಿರುದ್ಯೋಗ ಸಂಭವಿಸುತ್ತದೆ. ಹೀಗೆ ಈ ಬಡತನದ ವಿಷವರ್ತುಲ ಅಂತಕ್ಕಂಥದ್ದು ಹೇಗೆ ಸುತ್ತರಿತಾ ಇದೆ ಅಂತ ಹೇಳಿದ್ರೆ, ಬಡತನದಲ್ಲೇ ಹುಟ್ಟಿ ಬಡತನದಲ್ಲಿಯೇ ಬೆಳೆದು ಬಡತನದಲ್ಲಿಯೇ ಅಂತ್ಯವನ್ನ ಕಾಣತಕ್ಕಂತಹ ಒಂದು ವಿಷಚಕ್ರದಲ್ಲಿ ಬಡವರು ಇದ್ದಾರೆ. ಒಟ್ಟಾರೆ ಈ ನಿರುದ್ಯೋಗ ಅಂತಕ್ಕಂಥದ್ದು ಅವರ ಆದಾಯವನ್ನ ಕಡಿಮೆಗೊಳಿಸುತ್ತದೆ. ಉದ್ಯೋಗ ಮಾಡ್ತಾ ಇದ್ರೆ ಆದಾಯ ಕಂಡು ಬರುತ್ತೆ. ಆದಾಯ ಬಂತಂದ್ರೆ ಅವರಿಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳನ್ನ ಕಂಡುಕೊಳ್ತಾರೆ. ಅವರ ಜೀವನ ಮಟ್ಟನೂ ಸಹ ಹೆಚ್ಚಾಗುತ್ತದೆ. ಆದರೆ ಇದು ನಿರುದ್ಯೋಗ ಹೆಚ್ಚಾಗಿರೋದ್ರಿಂದ ಇಲ್ಲಿ ಬಡವರ ಆದಾಯ ಇನ್ನೂ ಕಡಿಮೆ ಆಗುತ್ತದೆ. ಆದಾಯ ಕಡಿಮೆ ಆಯ್ತಾ ಅವರ ಜೀವನ ಮಟ್ಟನೂ ಸಹ ಕಡಿಮೆ ಆಗುತ್ತೆ. ಜೀವನ ಮಟ್ಟ ಕಡಿಮೆ ಆಯ್ತು ಅಂದ ತಕ್ಷಣ ಅದರ ಅರ್ಥ ಬಡತನ ಅವರಲ್ಲಿ ವ್ಯಾಪಕ ಆಗುತ್ತದೆ. ಇನ್ನು ನಾಲ್ಕನೇದಾಗಿರ್ತಕ್ಕಂಥದ್ದು ಋಣಭಾರ. ಬಡವರ ಒಂದು ಆಸ್ತಿ ಅಂತ ಹೇಳಿದ್ರೆ ಅವರಲ್ಲಿ ಋಣಭಾರನೇ ಹೆಚ್ಚಾಗಿರ್ತಕ್ಕಂಥದ್ದು. ಅವರ ಆಸ್ತಿ ಋಣಭಾರನೇ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಅವರು ಆದಾಯ ಕಡಿಮೆ ಇದೆ. ಬಡವರಲ್ಲಿ ಆದಾಯ ಕಡಿಮೆ ಇದೆ. ಆದಾಯ ಕಡಿಮೆ ಆಯಿತು, ನಿರುದ್ಯೋಗದ ಸಮಸ್ಯೆ ಇದೆ. ನಿರುದ್ಯೋಗದ ಸಮಸ್ಯೆಯಿಂದ ಆದಾಯ ಕಡಿಮೆ ಆಯಿತು. ಆದಾಯ ಕಡಿಮೆ ಆಗಿದ್ದರಿಂದ ಅವರು ಜೀವನವನ್ನು ನಿರ್ವಹಣೆ ಮಾಡೋದಕ್ಕೆ ಮಾಲೀಕರ ಹತ್ರ ಅಥವಾ ಬೇರೆ ಬೇರೆ ಖಾಸಗಿ ವ್ಯಕ್ತಿಗಳ ಹತ್ರ, ದಲ್ಲಾಳಿಗಳ ಹತ್ರ ಅವರು ಸಾಲವನ್ನ ಮಾಡಬೇಕಾಗುತ್ತದೆ. ಸಾಲ ಮಾಡಿದರೆ ಅವ್ರೇನ್ ಮಾಡ್ತಾರೆ, ಕಡಿಮೆ ಕೂಲಿಗಾಗಿ ಅವರ ಒಂದು ಕ್ಷೇತ್ರದಲ್ಲಿ ದುಡಿಬೇಕಾಗುತ್ತೆ. ಕಡಿಮೆ ಕೂಲಿ ಮತ್ತು ಹೆಚ್ಚಿನ ದಬ್ಬಾಳಿಕೆಯಲ್ಲಿ ಅವರು ಬದುಕಬೇಕಾಗುತ್ತದೆ. ಹೀಗಾಗಿ ಬಡವರು ಯಾಕೆ ಸಾಲ ಮಾಡ್ತಾರೆ? ಅವರಿಗೆ ಉದ್ಯೋಗ ಇಲ್ಲ. ಉದ್ಯೋಗ ಅಥವಾ ನಿರುದ್ಯೋಗಿಗಳಾಗಿರೋದ್ರಿಂದ ಆದಾಯ ಕಡಿಮೆ ಅಂದ್ರೆ ಜೀವನ ನಿರ್ವಹಣೆ ಮಾಡಬೇಕು. ಹಾಗಾಗಿ ಅವರು ಬೇರೆಯವ್ರ ಹತ್ರ ಸಾಲ ಮಾಡಬೇಕು. ಬೇರೆಯವ್ರ ಹತ್ರ ಸಾಲ ಮಾಡಬೇಕು ಅಂದ್ರೆ ಅರ್ಥ ಒಂದು ರೀತಿಯಲ್ಲಿ ಜೀತ ವ್ಯವಸ್ಥೆಗೆ, ಜೀತ ಪದ್ಧತಿಗೆ ಒಳಗಾಗ್ತಕ್ಕಂಥದ್ದು. ಯಾರ ಮನೆಯಲ್ಲಿ ಸಾಲನ್ನ ಕೊಟ್ಟಿರ್ತಾರೋ ಅವ್ರ ಮನೆಯಲ್ಲೇ ಕೆಲಸ ಮಾಡ್ಕೊಂತ ಇರಬೇಕಾಗುತ್ತೆ. ಅವರಲ್ಲಿ ದಬ್ಬಾಳಿಕೆಗೆ ಒಳಗಾಗಬೇಕಾದಂತಹ ಅನಿವಾರ್ಯತೆ ಕಂಡು ಬರುತ್ತದೆ. ಇದನ್ನೇ ನಾವು ಋಣಭಾರ ಅಂತೇಳಿ ಕರಿತೀವಿ. ಹಾಗೆಯೇ ಐದನೇದಾಗಿರ್ತಕ್ಕಂಥದ್ದು ಸಂಪತ್ತಿನ ಅಸಮಾನ ಹಂಚಿಕೆ. ಸಂಪತ್ತಿನ ಅಸಮಾನ ಹಂಚಿಕೆ ಅಂತ ಹೇಳಿದ್ರೆ ಒಟ್ಟಾರೆ ಭೂಮಿ ಮತ್ತು ಸಂಪತ್ತು, ಭೂಮಿ ಅಥವಾ ಇತರೆ ವಸ್ತುಗಳು, ಅಮೂಲ್ಯ ವಸ್ತುಗಳು ಕೆಲವೇ ಜನರ ಸ್ವತ್ತಾಗಿರ್ತಕ್ಕಂಥದ್ದು. ಬಹಳಷ್ಟು ಭೂಮಿ ಕೆಲವೇ ಜನರ ಸ್ವತ್ತಾಗಿರ್ತಕ್ಕಂಥದ್ದು. ಬಹಳಷ್ಟು ಜನರಿಗೆ ಕಡಿಮೆ ಭೂಮಿ ಲಭ್ಯ ಆಗ್ತಕ್ಕಂಥದ್ದು. ಇದು ನಾವೆಂತ ಕರಿತೀವಿ, ಸಂಪತ್ತಿನ ಅಸಮಾನ ಹಂಚಿಕೆ ಅಂತೇಳಿ ಕರಿತೀವಿ. ಸಂಪತ್ತಿನ ಅಸಮಾನ ಹಂಚಿಕೆ ಅಂತ ಹೇಳಿದ್ರೆ ಬಡವ ಮತ್ತು ಶ್ರೀಮಂತರ ನಡುವಿನ ಒಂದು ಅಂತರ ಹೆಚ್ಚಾಗ್ತಾ ಇರೋದನ್ನ ನಾವು ಸಂಪತ್ತಿನ ಅಸಮಾನ ಹಂಚಿಕೆ. ಇಲ್ಲಿ ಬಡವರಾಗ್ತಾನೆ ಹೋಗ್ತಾರೆ, ಶ್ರೀಮಂತರಾಗ್ತಾನೆ ಹೋಗ್ತಾರೆ. ಇದರಿಂದಾಗಿ ಇಲ್ಲಿ ಸಂಪತ್ತು ಅಂತಕ್ಕಂಥದ್ದು ಅಸಮಾನವಾಗಿ ಹಂಚಲ್ಪಡುತ್ತದೆ. ಹೀಗೆ ಬಡತನಕ್ಕೆ ಕಾರಣಗಳನ್ನ ನಾವು ಪ್ರಮುಖವಾಗಿ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಅಂಶಗಳನ್ನ ಆಧಾರವಾಗಿಟ್ಕೊಂಡು ಈ ಬಡತನಕ್ಕೆ ಕಾರಣಗಳನ್ನ ಗುರುತಿಸಬಹುದು. ಇನ್ನು
ಆರ್ಥಿಕತೆಯಲ್ಲಿನ ಸಮಸ್ಯೆಗಳಿಂದಾಗಿ ಕೆಲವೊಂದು ಬಡತನಕ್ಕೆ ಕಾರಣಗಳಾಗ್ತಾ ಇದ್ದಾವೆ. ಆರ್ಥಿಕತೆಯ ಸಮಸ್ಯೆಗಳಿಂದಾಗಿ ಬಡತನಕ್ಕೆ ಕಾರಣಗಳು. ಈ ಆರ್ಥಿಕ ಸಮಸ್ಯೆಯ ಕಾರಣದಿಂದಾಗಿ ಬಡತನಕ್ಕೆ ಕಾರಣಗಳಾಗ್ತಾ ಇದ್ದಾವೆ. ಅದರಲ್ಲಿ ಅನೇಕ ಆರ್ಥಿಕ ಸಮಸ್ಯೆಗಳು ಅಂತ ಹೇಳಿದ್ರೆ ಪ್ರಮುಖವಾಗಿ ಕಂಡುಬರ್ತಕ್ಕಂತಹ ಆರ್ಥಿಕ ಸಮಸ್ಯೆಗಳು ಅಂತ ಹೇಳಿದ್ರೆ ಮೊದಲನೇದಾಗಿರ್ತಕ್ಕಂಥದ್ದು ಕಡಿಮೆ ಬಂಡವಾಳ. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಮೂಲ ಸೌಕರ್ಯಗಳ ಕೊರತೆ. ಹಾಗೆಯೇ ಮೂರನೇದಾಗಿರ್ತಕ್ಕಂಥ ಸಂಗತಿ ಬೇಡಿಕೆಯ ಅಭಾವ. ಹಾಗೆಯೇ ನಾಲ್ಕನೇದು ತೀವ್ರ ಜನಸಂಖ್ಯಾ ಬೆಳವಣಿಗೆ. ಹಾಗೆಯೇ ಐದನೇದಾಗಿರ್ತಕ್ಕಂಥದ್ದು ಸಾಮಾಜಿಕ ಭದ್ರತೆಗಳ ಕೊರತೆ. ಸಾಮಾಜಿಕ ಅಥವಾ ಕಲ್ಯಾಣ ಕಾರ್ಯಕ್ರಮಗಳ ಕೊರತೆ. ಕಾರ್ಯಕ್ರಮಗಳ ಕೊರತೆಯಿಂದಾಗಿ ಈ ಬಡತನಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಅಂದರೆ ಆರ್ಥಿಕ ಕ್ಷೇತ್ರದಲ್ಲಿ ಕಂಡು ಬರ್ತಕ್ಕಂತಹ ಸಮಸ್ಯೆಗಳಿಂದಾಗಿ ಬಡತನಕ್ಕೆ ಕಾರಣಗಳಾಗ್ತಾ ಇದ್ದಾವೆ. ಆರ್ಥಿಕ ಕ್ಷೇತ್ರದಲ್ಲಿ ಬಂದಂತಹ ಪ್ರಮುಖ ಕಾರಣಗಳು ಅಂತ ಹೇಳಿದ್ರೆ ಒಂದು ಬಂಡವಾಳದ ಕೊರತೆ ಅಥವಾ ಕಡಿಮೆ ಬಂಡವಾಳ ಅಂತ ಹೇಳಿ ಕರಿತೀವಿ. ಕಡಿಮೆ ಬಂಡವಾಳ ಅಂತ ಹೇಳಿದ್ರೆ ಮುಖ್ಯವಾಗಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು, ದೊಡ್ಡ ದೊಡ್ಡ ಉದ್ಯೋಗ ಸೃಷ್ಟಿಸುವಂತಹ ಕ್ಷೇತ್ರಗಳನ್ನು ನಾವು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿದ್ರೆ ನಮಗೇನ್ ಬೇಕಾಗುತ್ತೆ? ಬಂಡವಾಳ ಅಂತಕ್ಕಂಥದ್ದು ಅಗತ್ಯವಾಗಿ ಬೇಕಾಗುತ್ತೆ. ಉದಾಹರಣೆಗೆ ಕೃಷಿ ಅಭಿವೃದ್ಧಿ ಪಡಿಸೋದಕ್ಕೆ ಬಂಡವಾಳ ಬೇಕು, ಕೈಗಾರಿಕೆಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿದ್ರೆ ಬಂಡವಾಳ ಬೇಕು, ಕೃಷಿ ಮೂಲ ಸೌಕರ್ಯಗಳನ್ನು ಹೆಚ್ಚಿಸಬೇಕು. ಉದಾಹರಣೆಗೆ ನೀರಾವರಿಯನ್ನು ರೂಪಿಸಬೇಕು, ಹಾಗೆಯೇ ವಿದ್ಯುತ್ ಶಕ್ತಿಯನ್ನು ಕೊಡಬೇಕು, ರಸಗೊಬ್ಬರ, ಹಾಗೆಯೇ ಸಾಲ ಸೌಲಭ್ಯಗಳನ್ನ ಎಲ್ಲ ಕ್ಷೇತ್ರವನ್ನು ಒದಗಿಸಬೇಕು. ಹಾಗಿದ್ದಾಗ ಕೃಷಿ ಅಭಿವೃದ್ಧಿ ಆಗುತ್ತೆ. ಆದರೆ ಸರ್ಕಾರದ ಹತ್ರ ನಮ್ಮಲ್ಲಿ ಬಂಡವಾಳದ ಕೊರತೆ ಇದೆ. ಈ ಎಲ್ಲ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಸಂಪನ್ಮೂಲಗಳ ಕೊರತೆ ಕಂಡು ಬರ್ತಾ ಇದೆ. ಭಾರತದಲ್ಲಿ ಮುಖ್ಯವಾಗಿ ಈ ಕೈಗಾರಿಕಾ ಕ್ಷೇತ್ರದಲ್ಲಿ ಬಂಡವಾಳದ ಕೊರತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ಬಂಡವಾಳದ ಕೊರತೆಯಿಂದಾಗಿ ಇಲ್ಲಿ ಅನೇಕ ಜನರಿಗೆ ಉದ್ಯೋಗಗಳನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಯಾವಾಗ ಬಂಡವಾಳದ ಕೊರತೆ ಕಂಡು ಬರುತ್ತೋ ಆಗ ಉದ್ಯೋಗ ಸೃಷ್ಟಿಯ ಕಾರ್ಯಕ್ರಮಗಳು ನಡೆಯೋದಿಲ್ಲ. ಹಾಗಾಗಿ ಉದ್ಯೋಗ ಸೃಷ್ಟಿಯ ಕಾರ್ಯಕ್ರಮಗಳು ಕಂಡು ಬರೋದಿಲ್ವೋ ಆಗ ಬಡತನ ಅಂತಕ್ಕಂಥದ್ದು ಅನಿವಾರ್ಯವಾಗಿ ನಾವು ತಿಳ್ಕೊಳ್ಳೇಬೇಕಾಗುತ್ತದೆ. ಕಡಿಮೆ ಬಂಡವಾಳ ಯಾಕೆ ಕಡಿಮೆ ಬಂಡವಾಳ? ಇಲ್ಲಿ ಕಡಿಮೆ ಬಂಡವಾಳಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದ್ರೆ ಉಳಿತಾಯ ಕಡಿಮೆ ಇದೆ, ಉಳಿತಾಯ ಇಲ್ಲ. ಉಳಿತಾಯ ಯಾಕೆ ಕಡಿಮೆ ಆಯಿತು? ಆದಾಯ ಕಡಿಮೆ ಇದೆ. ಆದಾಯ ಯಾಕೆ ಕಡಿಮೆ ಆಯಿತು? ಆದಾಯ ಕಡಿಮೆ ಆಗೋದಕ್ಕೆ ನಿರುದ್ಯೋಗ ಕಾರಣ ಆಗಿದೆ. ನಿರುದ್ಯೋಗ ಯಾಕೆ ಕಂಡು ಬಂತು? ನಿರುದ್ಯೋಗದಿಂದ ಏನಾಗುತ್ತೆ? ಬಡತನ ಅಂತಕ್ಕಂಥದ್ದು ಸಿಗುತ್ತದೆ. ಹೀಗೆ ಜನರು ಬಡವರಾಗಿದ್ದಾರೆ. ಯಾಕೆ ಬಡವರಾಗಿದ್ದಾರೆ? ನಿರುದ್ಯೋಗ ಇದೆ. ನಿರುದ್ಯೋಗ ಇರೋದ್ರಿಂದ ಆದಾಯ ಕಡಿಮೆ ಆಯಿತು. ಆದಾಯ ಕಡಿಮೆ ಆಗಿದ್ರಿಂದ ಕಡಿಮೆ ಬಂಡವಾಳ ಆಯಿತು. ಹೀಗೆ ಒಂದಕ್ಕೊಂದು ಸಂಬಂಧವನ್ನ ಇರ್ತಕ್ಕಂಥ ಸಂಗತಿಗಳಾಗಿದ್ದಾವೆ. ಈ ಎಲ್ಲ ಸಂಗತಿಗಳಿಂದಾಗಿ ಬಡತನಕ್ಕೆ ಮೂಲ ಕಾರಣ ಆಗಿರೋದನ್ನ ನಾವು ನೋಡಬಹುದು. ಹಾಗೆಯೇ ಮುಂದಿನ ಸಂಗತಿಯಲ್ಲಿ ನೋಡೋದಾದ್ರೆ ಮೂಲ ಸೌಕರ್ಯಗಳ ಕೊರತೆ. ಬಡತನವನ್ನ ನಿವಾರಿಸಬೇಕು ಅಂತ ಹೇಳಿದ್ರೆ ನಾವು ಮೂಲ ಸೌಕರ್ಯಗಳನ್ನ ಹೆಚ್ಚಿಸಬೇಕು. ಮೂಲ ಸೌಕರ್ಯಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಶಿಕ್ಷಣ, ಆರೋಗ್ಯ,
ಆರೋಗ್ಯ, ಹಾಗೇನೆ ವಸತಿ ಸೌಲಭ್ಯಗಳು ಹೀಗೆ ಇವುಗಳನ್ನ ಒದಗಿಸಿಕೊಡ್ಬೇಕಾಗುತ್ತೆ. ಶಿಕ್ಷಣವನ್ನ ನಾವೆಲ್ಲ ಜನರಿಗೂ ಸಹ ಶಿಕ್ಷಣವನ್ನು ಕೊಡಬೇಕು, ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಹಾಗೇನೆ ಎಲ್ಲಾ ಜನರಿಗೂ ಆರೋಗ್ಯ ಸೌಲಭ್ಯಗಳನ್ನ ಕೊಡಬೇಕು. ಹಾಗೇನೆ ವಸತಿ ಸೌಲಭ್ಯಗಳು, ರಸ್ತೆ, ವಿದ್ಯುತ್ತು, ಹಾಗೇನೆ ಅವರಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆ ವ್ಯವಸ್ಥೆಗಳು ಇವೆಲ್ಲವನ್ನು ಸಹ ಒದಗಿಸಿದಾಗ ನಾವು ಬಡತನವನ್ನ ಕಡಿಮೆ ಮಾಡಬಹುದು ಅಥವಾ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದು. ಆದರೆ ಈ ಮೂಲಭೂತ ಸೌಕರ್ಯಗಳೇ ಕೊರತೆಯಿಂದ ಕೂಡಿದವೆ. ಮೂಲಭೂತ ಸೌಕರ್ಯಗಳು, ಶಿಕ್ಷಣ ಕೊರತೆ ಇದೆ. ಎಲ್ಲಾ ಜನರಿಗೂ ಸಹ ಇವತ್ತಿಗೂ ಸಹ ನಾವು ಶಿಕ್ಷಣವನ್ನ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆರೋಗ್ಯದ ಕೊರತೆ ಕಂಡು ಬರ್ತಾ ಇದೆ. ಆರೋಗ್ಯ ಸೌಲಭ್ಯಗಳು ವಿಸ್ತರಿಸಬೇಕಾಗಿದೆ. ಹಾಗೆಯೇ ವಸತಿ ಸೌಲಭ್ಯಗಳನ್ನು ಕಲ್ಪಿಸಬೇಕಾಗಿದೆ. ಇವಕ್ಕೆಲ್ಲವೂ ಸಹ ಈ ಬಂಡವಾಳ ಅಂತಕ್ಕಂಥದ್ದೇನಾಗಿದೆ, ಕಡಿಮೆ ಆಗಿದೆ. ಹಾಗಾಗಿ ಇಲ್ಲಿ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಇದು ಒಂದು ಆರ್ಥಿಕ ಸಮಸ್ಯೆಯಾಗಿದೆ. ಮೂಲ ಸೌಕರ್ಯಗಳ ಕೊರತೆ ಅಂತಕ್ಕಂಥದ್ದು ಸಹ ಆರ್ಥಿಕ ಸಮಸ್ಯೆ ಆಗಿದೆ. ಈ ಆರ್ಥಿಕ ಸಮಸ್ಯೆಯಿಂದಾಗಿ ಬಡತನ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಇನ್ನ ಮೂರನೇದಾಗಿರ್ತಕ್ಕಂಥದ್ದು ಬೇಡಿಕೆಯ ಅಭಾವ. ಬೇಡಿಕೆಯ ಅಭಾವ ಅಂತ ಹೇಳಿದ್ರೆ ಜನರ ಕೊಂಡುಕೊಳ್ಳುವ ಸಾಮರ್ಥ್ಯದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು. ಬೇಡಿಕೆಯ ಅಭಾವ ಅಂತ ಹೇಳಿದ್ರೆ ಸರಕು ಸೇವೆಗಳಿಗೆ ಸಲ್ಲಿಸುವಂತ ಬೇಡಿಕೆ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ? ಅವರ ಆದಾಯ ಕಡಿಮೆ ಇದೆ. ಆದಾಯ ಯಾಕೆ ಕಡಿಮೆ ಇದೆ? ಅವರು ನಿರುದ್ಯೋಗಿಗಳಾಗಿದ್ದಾರೆ. ನಿರುದ್ಯೋಗ ಕಂಡು ಬರ್ತಾ ಇದೆ. ಹಾಗಾಗಿ ಇಲ್ಲಿ ಏನಾಗಿದೆ, ಬೇಡಿಕೆಯ ಅಭಾವ ಅಂತಕ್ಕಂಥದ್ದು ಸೃಷ್ಟಿಯಾಗಿದೆ. ಬೇಡಿಕೆ ಹೆಚ್ಚು ಬಂದ್ರೆ, ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಯ್ತು ಅಂದ್ರೆ ಬೆಲೆಗಳು ಹೆಚ್ಚಾಗ್ತವೆ. ಬೆಲೆಗಳು ಹೆಚ್ಚಾದವು ಅಂತ ಹೇಳಿದ್ರೆ ಇಲ್ಲಿ ಆದಾಯ ಜಾಸ್ತಿ ಆಗುತ್ತೆ. ಅಂದ್ರೆ ಕಾರ್ಖಾನೆಗಳ, ಉದ್ಯಮ ಸಂಸ್ಥೆಯವರ ಆದಾಯ ಜಾಸ್ತಿ ಆಗುತ್ತೆ. ಆದಾಯ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಅವರು ಹೆಚ್ಚು ಲಾಭ ಗಳಿಸ್ತಾರೆ. ಹೆಚ್ಚು ಲಾಭ ಗಳಿಸಿದ್ರು ಅಂತ ಹೇಳಿದ್ರೆ ಮತ್ತೆ ಹೊಸದಾಗಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ. ಇದರಿಂದ ಹೊಸದಾಗಿ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತೆ. ಇದರಿಂದ ಹೊಸದಾಗಿ ಆದಾಯ ಹೆಚ್ಚಾಗುತ್ತದೆ. ಆದಾಯ ಹೆಚ್ಚಾದ್ರೆ ಮತ್ತೆ ಹೊಸದಾಗಿ ಸರಕುಗಳಿಗೆ ಬೇಡಿಕೆ ಅಂತಕ್ಕಂಥ ಸೃಷ್ಟಿಯಾಗುತ್ತೆ. ಆಗ ದೇಶ ಏನಾಗ್ತಾ ಹೋಗುತ್ತೆ, ಅಭಿವೃದ್ಧಿಯನ್ನ ಸಾಧಿಸ್ತಾ ಹೋಗುತ್ತೆ. ಒಂದ್ ಕಡೆ ಅಭಿವೃದ್ಧಿ ಸಾಧಿಸ್ತದೆ, ಇನ್ನೊಂದ್ ಕಡೆ ಬಡತನ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತದೆ ಅಥವಾ ನಿರ್ಮೂಲನೆ ಆಗುತ್ತೆ. ಇಲ್ಲಿ ಭಾರತದಲ್ಲಿ ಬೇಡಿಕೆಯ ಅಭಾವ ಕಂಡು ಬರ್ತಾ ಇದೆ. ಬೇಡಿಕೆಯ ಅಭಾವ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಬೇಡಿಕೆಯ ಅಭಾವ ಅಂತ ಹೇಳಿದ್ರೆ ಜನರ ಹತ್ರ ಆದಾಯ ಇಲ್ಲ. ಆದಾಯ ಯಾಕಿಲ್ಲ ಅಂತ ಹೇಳಿದ್ರೆ ಅವರು ನಿರುದ್ಯೋಗಿಗಳು. ಜನರಿಗೆ ನಿರುದ್ಯೋಗ ಹೆಚ್ಚಾಗಿದೆ. ನಿರುದ್ಯೋಗ ಹೆಚ್ಚಾಗಿರೋದ್ರಿಂದ ಆದಾಯ ಕಡಿಮೆ ಆಗುತ್ತೆ. ಆದಾಯ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅವರು ಕೊಂಡುಕೊಳ್ಳುವ ಸರಕುಗಳ ಪ್ರಮಾಣ ಕಡಿಮೆ ಆಗುತ್ತೆ. ಕೊಂಡುಕೊಳ್ಳುವ ಸರಕುಗಳ ಪ್ರಮಾಣ ಕಡಿಮೆ ಆಯಿತು ಅಂದ್ರೆ ಬೆಲೆ ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಉದ್ಯಮ ಸಂಸ್ಥೆಗಳಿಗೆ ನಷ್ಟ ಆಗುತ್ತೆ. ನಷ್ಟ ಆಯಿತು ಅಂತ ಹೇಳಿದ್ರೆ ಉದ್ಯಮ ಸಂಸ್ಥೆಗಳು ಇರ್ತಕ್ಕಂಥ ಕಾರ್ಮಿಕರನ್ನ ಕೆಲಸದಿಂದ ತೆಗೆದು ಹಾಕ್ತಾರೆ. ಆಗ ಆ ಕಾರ್ಮಿಕರ ಆದಾಯ ಕಡಿಮೆ ಆಗುತ್ತೆ. ಅವರು ಕೊಂಡುಕೊಳ್ತಕ್ಕಂಥ ಸರಕುಗಳ ಪ್ರಮಾಣ ಮತ್ತೆ ಕಡಿಮೆ ಆಗುತ್ತದೆ. ಮತ್ತೆ ನಿರುದ್ಯೋಗ ಆಗುತ್ತೆ. ಈ ಎಲ್ಲ ಪ್ರಕ್ರಿಯೆಯನ್ನ ನಾವೆಂತ ಕರಿತೀವಿ, ಬೇಡಿಕೆಯ ಅಭಾವ ಅಂತೇಳಿ ಕರಿತೀವಿ, ಅಥವಾ ಕೊರತೆಯ ಬೇಡಿಕೆ. ಈ ಕೊರತೆಯ ಬೇಡಿಕೆಯನ್ನು ಸಹ ಇದು ಆರ್ಥಿಕ ಸಮಸ್ಯೆಯಾಗಿದೆ. ಈ ಆರ್ಥಿಕ ಸಮಸ್ಯೆಯಿಂದಾಗಿ ಬಡತನ ಅಂತಕ್ಕಂಥದ್ದು ಕಂಡು ಬರುತ್ತದೆ. ಇನ್ನು ನಾಲ್ಕನೇದಾಗಿರ್ತಕ್ಕಂಥದ್ದು ತೀವ್ರ ಜನಸಂಖ್ಯೆ. ತೀವ್ರ ಪ್ರಮಾಣದಲ್ಲಿ ಜನಸಂಖ್ಯೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಭಾರತದಲ್ಲಿ ಜನಸಂಖ್ಯೆಯ ಪ್ರಮಾಣ ಏನು 2ನೇ ಹಂತವನ್ನ ನಾವು ಈಗ ಮುಟ್ಟಿದ್ದೀವಿ. ಜನಸಂಖ್ಯಾ ಬೆಳವಣಿಗೆ ಹಂತದಲ್ಲಿ 2ನೇ ಹಂತದಲ್ಲಿ ಭಾರತ ಇದೆ ಅಂತ ಹೇಳಿದ್ರೆ ಜನನ ಪ್ರಮಾಣ ಹೆಚ್ಚಾಗಿದೆ, ಮರಣ ಪ್ರಮಾಣಗಳು ಕಡಿಮೆಯಾಗಿದೆ. ಇದರಿಂದಾಗಿ ಜನಸಂಖ್ಯಾ ಬೆಳವಣಿಗೆ ಸ್ಫೋಟ ಆಗ್ತಾ ಇದೆ. ಈ ಜನಸಂಖ್ಯಾ ಸ್ಫೋಟ ಆಯಿತು ಅಂತ ಹೇಳಿದ್ರೆ ಪ್ರಮುಖವಾಗಿ ಹೆಚ್ಚು ಜನರು ನಿರುದ್ಯೋಗಕ್ಕೆ ಒಳಗಾಗ್ತಾರೆ. ಹಾಗೇನೆ ಆದಾಯ ಕಡಿಮೆ ಆಗುತ್ತೆ. ಆದಾಯ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಮುಖ್ಯವಾಗಿ ಅವರಿಗೆ ಈ ಒಂದು ಬೇಡಿಕೆ ಅಭಾವ ಅಥವಾ ಜೀವನ ಮಟ್ಟ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ.
ಹಾಗೆಯೇ ತೀವ್ರ ಜನಸಂಖ್ಯೆ ಹೆಚ್ಚಳ ಆಯಿತು ಅಂತ ಹೇಳಿದ್ರೆ ಈ ಜನಸಂಖ್ಯೆಯನ್ನ ನಿರ್ವಹಣೆ ಮಾಡೋದಕ್ಕೆ ನಮಗೆ ಸಾಕಷ್ಟು ಸಂಪನ್ಮೂಲಗಳು ಬೇಕಾಗ್ತವೆ. ಜನಸಂಖ್ಯೆ ಎಷ್ಟು ಹೆಚ್ಚಾಗ್ತದೋ ಅಷ್ಟು ಪ್ರಮಾಣದಲ್ಲಿ ನಾವು ಶಿಕ್ಷಣ, ಆರೋಗ್ಯ, ವಸತಿ ಈ ಸೌಲಭ್ಯಗಳನ್ನ ಒದಗಿಸಿಕೊಡ್ಬೇಕಾಗುತ್ತೆ. ಒಂದು ಕಡೆ ಜನಸಂಖ್ಯೆ ಹೆಚ್ಚಾದ್ರೆ ನಿರುದ್ಯೋಗ ಸೃಷ್ಟಿಯಾಗುತ್ತೆ, ಇನ್ನೊಂದು ಕಡೆ ಆ ಜನಸಂಖ್ಯೆಗೆ ಏನ್ ಕೊಡಬೇಕು? ಶಿಕ್ಷಣ, ಆರೋಗ್ಯ, ವಸತಿ ಸೌಲಭ್ಯಗಳು ಕೊಡಬೇಕು. ಆದರೆ ಇದರಿಂದ ನಮಗೆ ಕಡಿಮೆ ಬಂಡವಾಳ ಇರೋದ್ರಿಂದ ನಾವು ಈ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಿಕೊಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ತೀವ್ರ ಜನಸಂಖ್ಯೆ ಹೆಚ್ಚಳವೂ ಸಹ ಆರೋಗ್ಯ ಸಮಸ್ಯೆಗಳ ಉಂಟಾಗೋದಕ್ಕೆ ಕಾರಣ ಆಗುತ್ತದೆ, ಆರ್ಥಿಕ ಸಮಸ್ಯೆ ಉಂಟಾಗೋದಕ್ಕೆ ಕಾರಣ ಆಗುತ್ತದೆ. ಈ ಆರ್ಥಿಕ ಸಮಸ್ಯೆಯಿಂದಾಗಿ ಬಡತನ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗುತ್ತದೆ. ಹಾಗೇನೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಕಾರಣ ಸಾಮಾಜಿಕ ಅಥವಾ ಕಲ್ಯಾಣ ಕಾರ್ಯಕ್ರಮಗಳ ಕೊರತೆ ಕಂಡು ಬರ್ತಾ ಇದೆ. ಸಾಮಾಜಿಕ ಅಥವಾ ಕಲ್ಯಾಣ ಕಾರ್ಯಕ್ರಮಗಳು ಅಂತ ಕರಿತೀವಿ. ಇಲ್ಲಿ ಸಾಮಾಜಿಕ ಅಂತ ಹೇಳಿದ್ರೆ ಭದ್ರತೆಯನ್ನು ಒದಗಿಸತಕ್ಕಂಥ ಕಾರ್ಯಕ್ರಮಗಳು, ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂತಹ ಕಾರ್ಯಕ್ರಮಗಳು. ಅವರಿಗೆ ಪಿಂಚಣಿ ವ್ಯವಸ್ಥೆ ಇರ್ಬೋದು, ಉದ್ಯೋಗವನ್ನು ಒದಗಿಸತಕ್ಕಂಥದ್ದಾಗಿರ್ಬೋದು, ಹಾಗೇನೆ ಅಪಘಾತಗಳು ಸಂಭವಿಸಿದಾಗ ಅವರಿಗೆ ಜೀವಕ್ಕೆ ರಕ್ಷಣೆಯನ್ನು ಒದಗಿಸತಕ್ಕಂಥ ಕಾರ್ಯಕ್ರಮಗಳು, ಇವುಗಳು ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು. ಇನ್ನು ಕಲ್ಯಾಣ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಅವರಿಗೆ ಬಡ ಜನರನ್ನ ಅಭಿವೃದ್ಧಿಗೊಳಿಸತಕ್ಕಂತಹ ಕಾರ್ಯಕ್ರಮಗಳು. ಉದಾಹರಣೆಗೆ ಅವರಿಗೆ ಆದಾಯವನ್ನು ಹೆಚ್ಚಿಸಬೇಕು, ಬಡವರ ಆದಾಯವನ್ನು ಹೆಚ್ಚಿಸಬೇಕು ಮತ್ತು ಉದ್ಯೋಗವನ್ನು ಹೆಚ್ಚಿಸಬೇಕು. ಅವರಿಗೆ ಶಿಕ್ಷಣವನ್ನು ಕೊಡಬೇಕು, ಆಹಾರವನ್ನು ಕೊಡಬೇಕು, ಆರೋಗ್ಯ ಸೌಲಭ್ಯಗಳನ್ನು ಕೊಡಬೇಕು, ಹಾಗೇನೆ ವಸತಿ ಸೌಲಭ್ಯಗಳನ್ನು ಸಹ ನಾವು ಒದಗಿಸಿಕೊಡಬೇಕು. ಅದ್ರ ಜೊತೆಗೆ ಸ್ತ್ರೀಯರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ರಕ್ಷಣೆಯನ್ನು ಸಹ ಕೈಗೊಳ್ಳಬೇಕಾಗುತ್ತೆ. ಮಹಿಳಾ ಮತ್ತು ಮಕ್ಕಳನ್ನ ನಾವು ರಕ್ಷಣೆ ಮಾಡಬೇಕಾಗುತ್ತೆ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಆದಾಯ ಹೆಚ್ಚಿಸುವಂತ ಕಾರ್ಯಕ್ರಮಗಳು, ಉದ್ಯೋಗವನ್ನು ಹೆಚ್ಚಿಸುವಂತ ಕಾರ್ಯಕ್ರಮಗಳು, ಹಾಗೆಯೇ ವಸತಿ ಸೌಲಭ್ಯಗಳನ್ನು ಹೆಚ್ಚಿಸುವಂತ ಕಾರ್ಯಕ್ರಮಗಳು, ಶಿಕ್ಷಣವನ್ನು ನೀಡತಕ್ಕಂಥ ಕಾರ್ಯಕ್ರಮಗಳು, ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವಂತ ಕಾರ್ಯಕ್ರಮಗಳು, ಹಾಗೆಯೇ ಅವರಿಗೆ ಮಹಿಳಾ ಮತ್ತು ಮಕ್ಕಳ ರಕ್ಷಿಸುವಂತಹ ಕಾರ್ಯಕ್ರಮಗಳು, ಜೀವ ವಿಮಾ ವ್ಯವಸ್ಥೆಗಳು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸಹ ನಾವು ಕಲ್ಯಾಣ ಕಾರ್ಯಕ್ರಮಗಳನ್ನ ರೂಪಿಸಬೇಕಾಗುತ್ತದೆ. ಆದರೆ ಈ ಕಲ್ಯಾಣ ಕಾರ್ಯಕ್ರಮಗಳ ಭಾರತದಲ್ಲಿ ಕಡಿಮೆ ಇದೆ. ಕೊರತೆ ಕಲ್ಯಾಣ ಕಾರ್ಯಕ್ರಮಗಳಿಂದಾಗಿ ಭಾರತ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇದೆ. ಇದರಿಂದಾಗಿ ಬಡತನಕ್ಕೆ ಕಾರಣ ಆಗ್ತಾ ಇದ್ದಾವೆ. ಅಂದ್ರೆ ಈ ಎಲ್ಲಾ ಕಲ್ಯಾಣ ಕಾರ್ಯಕ್ರಮಗಳನ್ನ ಒದಗಿಸಲು ಭಾರತದಲ್ಲಿ ಕಡಿಮೆ ಬಂಡವಾಳವಿದೆ. ಈ ಕಡಿಮೆ ಬಂಡವಾಳ ಇರೋದ್ರಿಂದ ಈ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಕಡಿಮೆ ಬಂಡವಾಳ ಒಂದ್ ಕಡೆ, ಇನ್ನೊಂದ್ ಕಡೆ ತೀವ್ರ ಜನಸಂಖ್ಯಾ ಹೆಚ್ಚಳ, ಇದು ಸಹ ಒಂದು ಪ್ರಮುಖ ಕಾರಣ ಆಗಿದೆ. ಈ ಎಲ್ಲ ಸಂಗತಿಗಳಿಂದಾಗಿ, ಆರ್ಥಿಕ ಸಮಸ್ಯೆಗಳಿಂದಾಗಿ ಭಾರತದಲ್ಲಿ ಬಡತನ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಇನ್ನು ಭಾರತದಲ್ಲಿ ಬಡತನ ಕಂಡು ಬರೋದಕ್ಕೆ ಮತ್ತೊಂದು ಮುಖ್ಯವಾಗಿರ್ತಕ್ಕಂತಹ ವಿಷಯ ಅಂತ ಹೇಳಿದ್ರೆ ಬ್ರಿಟಿಷರ ಆಡಳಿತ ವ್ಯವಸ್ಥೆ. ಬ್ರಿಟಿಷರ ಆಡಳಿತ ವ್ಯವಸ್ಥೆಗಳಿಂದಾಗಿ ಭಾರತದಲ್ಲಿ ಬಡತನ ಅಂತಕ್ಕಂಥದ್ದು ಕಂಡು ಬಂತು. ಬ್ರಿಟಿಷರ ಆಡಳಿತದ ದೋಷಗಳು. ಭಾರತ ಸರಿಸುಮಾರು 2.5 ಶತಮಾನಗಳು ಒಂದು ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತ್ತು. ರಾಜರ ಆಡಳಿತದ ನಂತರ ಬ್ರಿಟಿಷರ ಆಡಳಿತ ಭಾರತದಲ್ಲಿ 2.5 ಶತಮಾನದ ಒಂದು ಆಡಳಿತವನ್ನು ನಡೆಸ್ತಾರೆ. ಈ ಆಡಳಿತ ವ್ಯವಸ್ಥೆ ಭಾರತೀಯರನ್ನ, ಈ ಬ್ರಿಟಿಷ್ ಆಡಳಿತದ ವ್ಯವಸ್ಥೆ ಭಾರತೀಯರನ್ನ ಬಡವರನ್ನಾಗಿಸಿತು. ಇಂಗ್ಲೆಂಡ್ ಅಥವಾ ಬ್ರಿಟಿಷ್ ದೇಶವನ್ನ ಶ್ರೀಮಂತಗೊಳಿಸಿತು ಅನ್ನೋದನ್ನ ನಾವು ಕಳೆದ 2 ಅಧ್ಯಾಯಗಳಲ್ಲಿ, ಮೊದಲ ಮತ್ತು 2ನೇ ಅಧ್ಯಾಯದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀವಿ. ಈ ಭಾರತೀಯರ ಒಂದು ಜೀವನ ಮಟ್ಟದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರಿತು.
ಬ್ರಿಟಿಷರ ಆಡಳಿತ ವ್ಯವಸ್ಥೆ ಭಾರತೀಯರ ಮತ್ತು ಭಾರತೀಯರ ಜೀವನ ಮಟ್ಟದ ಮೇಲೆ ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರಿದೆ. ಇಲ್ಲಿ ಮುಖ್ಯವಾಗಿ ಬ್ರಿಟಿಷರು ಅನುಸರಿಸಿರ್ತಕ್ಕಂತಹ ಕೃಷಿ ನೀತಿಗಳು, ವ್ಯಾಪಾರ ನೀತಿ, ಹಾಗೆಯೇ ಕೈಗಾರಿಕಾ ನೀತಿಗಳು. ಈ ನೀತಿಗಳಿಂದಾಗಿ ಭಾರತದಲ್ಲಿ ಬಡತನಕ್ಕೆ ಸಿಲುಕೊಳ್ಳೋದಕ್ಕೆ ಕಾರಣ ಆಯಿತು. ಬ್ರಿಟಿಷರು ತಂದಂತಹ ಮುಖ್ಯವಾಗಿ ಈ ಜಮೀನ್ದಾರಿ ಪದ್ಧತಿಗಳಿಂದಾಗಿ ಈ ಒಂದು ಕೃಷಿಯಲ್ಲಿ ಸಾಕಷ್ಟು ಹಿಂದುಳಿತು. ಜಮೀನ್ದಾರರಿಂದಾಗಿ ಬಡತನಕ್ಕೆ ಬಹಳಷ್ಟು ಜನರು ಸಿಲುಕೊಂಡ್ರು. ಅಂದ್ರೆ ಕೃಷಿ ಭೂಮಿಯ ಒಡೆತನವನ್ನ ಬ್ರಿಟಿಷ್ ಸರ್ಕಾರ ತಗೊಳ್ತು. ಆ ಬ್ರಿಟಿಷ್ ಸರ್ಕಾರ ಆ ಭೂಮಿಯನ್ನೇ ಮಾಡ್ತು, ಒಬ್ಬ ಜಮೀನ್ದಾರನಿಗೆ ನೀಡಿ ಆ ಜಮೀನ್ದಾರರಿಂದ ತೆರಿಗೆಯನ್ನು ಸಂಗ್ರಹಿಸಿಕೊಳ್ತು. ಹೀಗೆ ಆ ಜಮೀನ್ದಾರ ಏನ್ ಮಾಡ್ದ, ಆ ಭೂಮಿಯ ಒಡೆತನವನ್ನ ಪಡೆದ ನಂತರ ಆ ಭೂಮಿಯ ಮೇಲೆ ಸಂಪೂರ್ಣ ಹಕ್ಕನ್ನ ಹೊಂದ್ತಾನೆ. ಹಾಗೆಯೇ ಇದರಿಂದಾಗಿ ಆ ಜಮೀನ್ದಾರ ರೈತರ ಮೇಲೆ ಸಾಕಷ್ಟು ಶೋಷಣೆಗಳನ್ನ ಮಾಡ್ತಾ ಬರ್ತಾನೆ. ಆಗ ರೈತರು ಅನಿವಾರ್ಯವಾಗಿ ಅವರು ಬಡತನಕ್ಕೆ ಸಿಲುಕೊಂಡ್ರು. ಹೆಚ್ಚು ತೆರಿಗೆಯನ್ನು ಹಾಕಿದ್ರು, ಕೃಷಿ ಆದಾಯದ ಮೇಲೆ ಹೆಚ್ಚು ತೆರಿಗೆಯನ್ನು ಹಾಕಿದ್ರು. ಹೆಚ್ಚು ತೆರಿಗೆ ಅಂತ ಹೇಳಿದ್ರೆ ಸರಿಸುಮಾರು 40ರಿಂದ 50 ಭಾಗ ಬ್ರಿಟಿಷ್ ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಹೀಗಾಗಿ ಇಲ್ಲಿ ಹೆಚ್ಚು ತೆರಿಗೆಯಿಂದಾಗಿ ಕೃಷಿ ಸಂಪೂರ್ಣವಾಗಿ ಹಿಂದುಳಿದಿತ್ತು ಮತ್ತು ಕೃಷಿ ಅಭಿವೃದ್ಧಿಗಾಗಿ ಯಾವುದೇ ಕಾರ್ಯಕ್ರಮಗಳನ್ನು ರೂಪಿಸುತ್ತಿಲ್ಲ. ಕೃಷಿಯಲ್ಲಿ ಮುಖ್ಯವಾಗಿ ಕೃಷಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕಾಗಿರ್ಬೋದು, ಅಥವಾ ನೀರಾವರಿ ಸೌಲಭ್ಯಗಳನ್ನು ಹೆಚ್ಚಿಸೋದಕ್ಕೆ, ಅಥವಾ ರಸ್ತೆಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ, ಹಾಗೆ ವಿದ್ಯುತ್ ಶಕ್ತಿ, ಹಾಗೆಯೇ ರಸಗೊಬ್ಬರ ಮತ್ತು ಕ್ರಿಮಿನಾಶಕಗಳು, ಬಿತ್ತನೆ ಬೀಜಗಳ ಅಭಿವೃದ್ಧಿಗೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಆದರೆ ಕೃಷಿಯಿಂದ ಮಾತ್ರ ತೆರಿಗೆಯನ್ನು ಸಂಗ್ರಹಿಸಿತು. ಇದರಿಂದಾಗಿ ಭಾರತದಲ್ಲಿ ಕೃಷಿ ಹಿಂದುಳಿತು. ಕೃಷಿ ಹಿಂದುಳಿದ ಪರಿಣಾಮ ಇಲ್ಲೇನಾಯಿತು, ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ ಜನರು ಸಂಪೂರ್ಣವಾಗಿ ಅವರು ಬಡವರಾದರು. ಹೀಗೆ ಈ ಕೃಷಿ ನೀತಿಗಳು ಸಹ, ಬ್ರಿಟಿಷರ ಕೃಷಿ ನೀತಿಯು ಸಹ ಭಾರತದಲ್ಲಿ ಬಡತನಕ್ಕೆ ಕಾರಣ ಆಗಿದೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ವ್ಯಾಪಾರ ನೀತಿಗಳು. ಬ್ರಿಟಿಷರು ಅನುಸರಿಸಿರ್ತಕ್ಕಂತಹ ವ್ಯಾಪಾರ ನೀತಿಗಳು ಸಹ ಏನಾಗಿದ್ದಾವೆ, ಮುಖ್ಯವಾಗಿ ಬಡತನಕ್ಕೆ ಕಾರಣ ಆಗಿದೆ. ಭಾರತದಲ್ಲಿರ್ತಕ್ಕಂಥ ಕಚ್ಚಾ ವಸ್ತುಗಳನ್ನು ಬ್ರಿಟಿಷರಿಗೆ ರಫ್ತು ಮಾಡಿ ಬ್ರಿಟಿಷರಿಗೆ ಉತ್ಪಾದನೆ ಆಗಿರ್ತಕ್ಕಂಥ ಸರಕುಗಳನ್ನ ಭಾರತದಲ್ಲಿ ತಂದು ಮಾರಾಟ ಮಾಡಿದರು. ಬ್ರಿಟಿಷರು ಭಾರತದಲ್ಲಿ ಬರ್ತಾ ಇರತಕ್ಕಂತಹ ಕಚ್ಚಾ ಸಂಪನ್ಮೂಲಗಳನ್ನು ಕಡಿಮೆ ಬೆಲೆಗೆ ತಗೊಂಡೋಗಿ ಆ ದೇಶದಲ್ಲಿ ಅಂದ್ರೆ ಇಂಗ್ಲೆಂಡ್ ದೇಶದಲ್ಲಿ ಅದನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡಿ ಆನಂತರ ಭಾರತಕ್ಕೆ ತಂದು ಅದನ್ನು ಭಾರತಕ್ಕೆ ಆಮದು ಮಾಡಿಕೊಂಡು ಆ ಭಾರತದಲ್ಲಿ ಹೆಚ್ಚಿನ ಬೆಲೆಗೆ ಆ ಸರಕುಗಳನ್ನು ಮಾರಾಟ ಮಾಡಿದರು. ಇದರಿಂದಾಗಿ ಭಾರತದಲ್ಲಿ ಏನಾಯಿತು, ನಿರುದ್ಯೋಗ ಅಂತಕ್ಕಂಥದ್ದು ಸಂಭವಿಸಿತು ಅಂತ ಹೇಳಿದ್ರೆ ಇದು ವ್ಯಾಪಾರ ನೀತಿಯಿಂದ ಅನುಸರಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಹಾಗೆಯೇ ಕೈಗಾರಿಕಾ ನೀತಿ, ಬ್ರಿಟಿಷರು ಅನುಸರಿಸಿರ್ತಕ್ಕಂತಹ ಕೈಗಾರಿಕೆಗಳು. ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಕೈಗಾರಿಕೆಗಳಿಗೆ ಬೇಕಾಗ್ತಕ್ಕಂತಹ ಒಂದು ಪೈಪೋಟಿ ಸಾಮರ್ಥ್ಯವನ್ನ ಕಡಿಮೆ ಮಾಡಿದರು. ಭಾರತೀಯ ಕೈಗಾರಿಕೆಗಳಿಗೆ ಬಂಡವಾಳ ಸರಕುಗಳು ಲಭ್ಯವಾಗದ ರೀತಿಯಲ್ಲಿ ಅವರು ನೋಡ್ಕೊಳ್ತಾರೆ. ಹಾಗೆಯೇ ವಿದೇಶಿ ಸರಕುಗಳನ್ನ ಕಡಿಮೆ ಬೆಲೆಯಲ್ಲಿ ಭಾರತದಲ್ಲಿ ಮಾರಾಟ ಮಾಡಿದರು. ವಿದೇಶಿ ಸರಕುಗಳನ್ನ ಕಡಿಮೆ ಬೆಲೆಯಲ್ಲಿ ಭಾರತದಲ್ಲಿ ಮಾರಾಟ ಮಾಡಿದರು. ಇದರಿಂದಾಗಿ ದೇಶೀಯ ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾಗಿರ್ತಕ್ಕಂಥ ಸರಕುಗಳು ಹೆಚ್ಚಿನ ಬೆಲೆಗೆ ಮಾರಬೇಕಾಯಿತು. ಇದರಿಂದ ಅವುಗಳಿಗೆ ಬೇಡಿಕೆ ಕೊರತೆ ಅಂತಕ್ಕಂಥದ್ದು ಕಂಡು ಬಂತು ಮತ್ತು ಮಾರುಕಟ್ಟೆಯ ಕೊರತೆಗಳು ಸಹ ಕಂಡು ಬಂತು. ನಮ್ಮ ದೇಶದ ಕೈಗಾರಿಕೆಗಳು ಉತ್ಪಾದನೆ ಮಾಡುವಂತಹ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಅವರು ಕೊರತೆಯನ್ನು ಉಂಟು ಮಾಡಿದರು. ಭಾರತೀಯ ಕೈಗಾರಿಕಾ ವಸ್ತುಗಳು ವಿದೇಶಕ್ಕೆ ಅವುಗಳು ರಫ್ತು ಆಗದೇ ರೀತಿಯಲ್ಲಿ ಅವುಗಳನ್ನ ತಡೆದರು. ಹೀಗಾಗಿ ಕೈಗಾರಿಕೆಗಳು ಸಹ ಅವನತಿಯಾದವು. ಇಲ್ಲಿಂದ ಈ ಕೈಗಾರಿಕೆಗಳಲ್ಲಿರ್ತಕ್ಕಂಥ ಕಾರ್ಮಿಕರು ಸಹ ಬಡತನಕ್ಕೆ ಒಳಗಾದವು ಅನ್ನೋದನ್ನ ನಾವು ನೋಡಬಹುದು. ಹೀಗೆ ಮತ್ತು ಈ ಕೈಗಾರಿಕಾ ನೀತಿಗಳಿಂದಾಗಿ ಕರಕುಶಲ ಕೈಗಾರಿಕಾ ವಸ್ತುಗಳು ಸಹ ಸಂಪೂರ್ಣವಾಗಿ ಹಾಳಾದವು. ಇದರಿಂದ ಸಾಕಷ್ಟು
ಉದ್ಯೋಗವನ್ನ ಕಳ್ಕೊಳ್ಬೇಕಾಯಿತು. ಈ ಎಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿ ಬಡತನಕ್ಕೆ ಕಾರಣವಾಯಿತು. ಹಾಗೆಯೇ ಬ್ರಿಟಿಷರ ಆಡಳಿತದಲ್ಲಿ ಭೀಕರ ಕ್ಷಾಮಗಳು ಸಂಭವಿಸಿದವು. ಬ್ರಿಟಿಷರ ಆಡಳಿತದಲ್ಲಿ ಭೀಕರ ಕ್ಷಾಮಗಳು 1900, 1902 ಹಾಗೆಯೇ 1905ರಲ್ಲಿ ಈ ಒಂದು ಸಾಕಷ್ಟು ಕ್ಷಾಮಗಳು, ತೀವ್ರವಾಗಿರ್ತಕ್ಕಂಥ ಬರಗಾಲಗಳು ಸಂಭವಿಸಿದವು. ಇದರಿಂದ ಸುಮಾರು ಲಕ್ಷಾಂತರ ಜನರು ಮರಣವನ್ನು ಅಪ್ಪಿದರು. ಒಂದು ಕಡೆ ಭೀಕರವಾಗಿರ್ತಕ್ಕಂಥ ಪ್ರವಾಹಗಳು, ಮತ್ತೊಂದು ಕಡೆ ಬರಗಾಲಗಳು. ಇದರಿಂದ ಆಹಾರ ಧಾನ್ಯಗಳ ಉತ್ಪಾದನೆ ಕಡಿಮೆ ಆಯಿತು. ಒಟ್ಟಾರೆ ಆಹಾರ ಧಾನ್ಯಗಳಿಗೆ ಕೊರತೆ ಸಂಭವಿಸಿತು. ಆಗ ಹಸಿವಿನಿಂದ ಬಹಳಷ್ಟು ಜನರು ಮರಣವನ್ನು ಅಪ್ಪಿದರೆ. ಮತ್ತೊಂದು ಕಡೆ ರೋಗ ರುಜಿನಗಳು, ಕಾಲರ, ಕ್ಷಯಾದಂತಹ ರೋಗಗಳು ಕಂಡುಬಂದವು. ಆಗ ಬಹಳಷ್ಟು ಪ್ರಮಾಣದಲ್ಲಿ ಈ ಬಡತನಕ್ಕೆ ಸಿಲುಕೊಂಡು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಬರ್ತಾರೆ. ಹೀಗಾಗಿ ಬ್ರಿಟಿಷರ ಆಡಳಿತದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಬಡತನ ಅಂತಕ್ಕಂಥದ್ದು ಕಂಡು ಬರುತ್ತದೆ. ಇನ್ನು ಸ್ವಾತಂತ್ರ್ಯದ ನಂತರದಲ್ಲಿ ಆಡಳಿತ ವ್ಯವಸ್ಥೆಗಳು ಹೇಗೆ ಕಾರಣ ಆಗ್ತದೆ? ಸ್ವಾತಂತ್ರ್ಯ ನಂತರ ಬಡತನಕ್ಕೆ ಕಾರಣಗಳು. ಸ್ವಾತಂತ್ರ್ಯ ನಂತರ ಬಡತನಕ್ಕೆ ಕಾರಣಗಳು ಸಾಕಷ್ಟು ಕಾರಣಗಳಿದ್ದಾವೆ ಭಾರತದಲ್ಲಿ. ಬಡತನಕ್ಕೆ ಕಾರಣಗಳು ಅಂತ ಹೇಳಿದ್ರೆ ನಾವು 1-2 ಕಾರಣಗಳನ್ನ ಕೊಡಬೇಕಾಗಿಲ್ಲ, ನೂರಾರು ಕಾರಣಗಳನ್ನ ಕೊಡ್ತಾ ಬರ್ಬೋದು. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು, ಒಂದು, ಭಾರತದಲ್ಲಿ ಸಣ್ಣ ಹಿಡುವಳಿಗಳು. ಹಾಗೆಯೇ ಎರಡನೇದಾಗಿರ್ತಕ್ಕಂಥದ್ದು ಭೂ ಸುಧಾರಣೆಯಲ್ಲಿ ವಿಫಲತೆ. ಹಾಗೆಯೇ ಮೂರನೇದಾಗಿರ್ತಕ್ಕಂಥದ್ದು ಅಧಿಕ ಮಳೆಯಾಶ್ರಿತವಾಗಿರ್ತಕ್ಕಂಥ ಭೂಮಿ. ಹಾಗೆಯೇ ನಾಲ್ಕನೇದಾಗಿರ್ತಕ್ಕಂಥದ್ದು ಜೀವನಾಧಾರದ ಬೆಳೆಗಳು. ಹಾಗೆಯೇ ಐದನೇದಾಗಿರ್ತಕ್ಕಂಥದ್ದು ಪರ್ಯಾಯ ಉದ್ಯೋಗವಿಲ್ಲದಿರುವುದು. ಹಾಗೆಯೇ ಆರನೇದಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಬರಗಾಲ ಮತ್ತು ನೈಸರ್ಗಿಕ ವಿಕೋಪಗಳು. ಬರಗಾಲ. ಹಾಗೆಯೇ ಏಳನೇದಾಗಿರ್ತಕ್ಕಂಥದ್ದು ತೀವ್ರ ಜನಸಂಖ್ಯಾ ಹೆಚ್ಚಳ. ಎಲ್ಲ ಕಾರಣಗಳನ್ನ ನಾವು ನೋಡಬಹುದು. ಇಲ್ಲಿ ಮುಖ್ಯವಾಗಿ ಸಣ್ಣ ಹಿಡುವಳಿಗಳು. ಸ್ವತಂತ್ರ ನಂತರ ಭಾರತದಲ್ಲಿ ಈ ಒಂದು ಭೂ ಸುಧಾರಣೆಗಳನ್ನು ಜಾರಿಗೆ ತಂದಿವಿ. ಈ ಭೂ ಸುಧಾರಣೆಗಳನ್ನು ಜಾರಿಗೆ ತಂದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ನಾವು ಭೂಮಿಯನ್ನ ಹಂಚಿಕೆ ಮಾಡ್ತಾ ಬಂದಿವಿ. ಅವರಿಗೆ ಕಡಿಮೆ ಪ್ರಮಾಣದ ಭೂಮಿ, 1 ಹೆಕ್ಟೇರ್ ಅಥವಾ 2 ಹೆಕ್ಟೇರ್ ಭೂಮಿಯನ್ನ ರೈತರಿಗೆ ಹಕ್ಕನ್ನ ಕೊಡ್ತಾ ಬಂದಿವಿ. ಇದರಿಂದಾಗಿ ಸಣ್ಣ ಹಿಡುವಳಿಗಳಾದ ಪರಿಣಾಮ ಕೌಶಲ್ಯಗಳ ಕೊರತೆ ಕಂಡುಬರುತ್ತದೆ. ಕೌಶಲ್ಯಗಳ ಕೊರತೆ ಅಂತಕ್ಕಂಥದ್ದು ಕಂಡು ಬರುತ್ತದೆ. ಯಾವಾಗ ಸಣ್ಣ ಹಿಡುವಳಿಗಳಾದವು ಅಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಾವು ಉತ್ಪಾದನೆಯನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಇದರಿಂದಾಗಿ ಅಲ್ಲಿ ಕೌಶಲ್ಯಗಳ ಕೊರತೆ ಕಂಡು ಬರುತ್ತೆ. ಕೌಶಲ್ಯಗಳ ಕೊರತೆ ಕಂಡು ಬಂತು ಅಂತ ಹೇಳಿದ್ರೆ ಉತ್ಪಾದನೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತದೆ. ಉತ್ಪಾದನೆಯ ಪ್ರಮಾಣ ಕಡಿಮೆ ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ, ಕೃಷಿ ಉತ್ಪಾದನೆ ಕಡಿಮೆಯಾಗಿ ಆದಾಯದಲ್ಲೂ ಸಹ ಕಡಿಮೆ ಆಗುತ್ತದೆ. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಭೂ ಸುಧಾರಣೆಯ ವಿಫಲತೆ. ಭಾರತದಲ್ಲಿ
ಜಾರಿಗೆ ತಂದಂತಹ ಭೂ ಸುಧಾರಣೆಗಳು. ಉಳುವವನೇ ಭೂಮಿಯ ಒಡೆಯ, ಉಳುವವನೇ ಭೂಮಿಯ ಒಡೆಯ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನ ಇಟ್ಕೊಂಡು ನಾವು ಭೂ ಸುಧಾರಣೆಯನ್ನು ತಂದಿವಿ. ಈ ಭೂ ಸುಧಾರಣೆಯನ್ನ ಕೆಲವು ರಾಜ್ಯಗಳು, ಪಶ್ಚಿಮ ಬಂಗಾಳ ಮತ್ತು ಕೇರಳದಂತಹ ರಾಜ್ಯಗಳು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದವು. ಆದರೆ ಬಹಳಷ್ಟು ರಾಜ್ಯಗಳು ಈ ಭೂ ಸುಧಾರಣೆಗಳನ್ನ ಅನುಷ್ಠಾನಗೊಳಿಸುವುದರಲ್ಲಿ ವಿಫಲರಾದವು ಅಥವಾ ಮುಖ್ಯವಾಗಿ ಅನುಷ್ಠಾನಗೊಳಿಸುವುದರಲ್ಲಿ ಅನೇಕ ತೊಡಕುಗಳು, ಹಾಗೆಯೇ ನ್ಯಾಯಾಲಯದ ತಡೆಯಾಜ್ಞೆಗಳು ಇವೆಲ್ಲವೂ ಸಹ ಒಂದು ಭೂ ಸುಧಾರಣೆಗಳು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ಬರಲಿಲ್ಲ. ಹಾಗಾಗಿ ಭೂಮಿಯ ಒಡೆತನವನ್ನ ಎಲ್ಲ ಜನರಿಗೂ ಸಹ ಹಂಚೋದಕ್ಕೆ ಸಾಧ್ಯ ಆಗಲಿಲ್ಲ. ಇದರಿಂದಲೂ ಸಹ ಭಾರತದಲ್ಲಿ ಬಡತನ ಹೆಚ್ಚಾಗೋದಕ್ಕೆ ಕಾರಣ ಆಯಿತು. ಅಂದ್ರೆ ಇರ್ತಕ್ಕಂಥ ಭೂಮಿ, ಕೃಷಿ ಭೂಮಿ, ಅತಿ ಹೆಚ್ಚು ಕೃಷಿ ಭೂಮಿ ಮಳೆ ಆಶ್ರಿತ ಪ್ರದೇಶ ಆಗಿದೆ. ಅತಿ ಹೆಚ್ಚು ಕೃಷಿ ಭೂಮಿ ಮಳೆ ಆಶ್ರಿತ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಉತ್ಪಾದನೆ ಏನಾಗುತ್ತೆ, ಅನಿಶ್ಚಿತತೆಗೆ ಒಳಗಾಗ್ತದೆ. ಉತ್ಪಾದನೆ ಅನಿಶ್ಚಿತತೆಗೆ ಒಳಗಾಗುತ್ತೆ. ಒಂದು ಕಡೆ ಹೇಳ್ತಾರೆ, ಭಾರತೀಯ ಆರ್ಥಿಕತೆಯು ಮುಂಗಾರು ಮಳೆಯೊಡನೆ ಜೂಜಾಡುತ್ತದೆ ಅಂತ ಹೇಳ್ತಾರೆ. ಭಾರತದ ಆರ್ಥಿಕತೆಯು ಮುಂಗಾರು ಮಳೆಯೊಡನೆ ಜೂಜಾಡುತ್ತದೆ. ಅಂದ್ರೆ ಮುಂಗಾರು ಮಳೆ ಹೆಚ್ಚು ಚೆನ್ನಾಗಿ ಬಂತ ಭಾರತದ ಆರ್ಥಿಕತೆ ಏನಾಗುತ್ತೆ, ಉತ್ತಮ ಸ್ಥಿತಿಯಾಗಿದೆ. ಮಳೆ ಏನಾದರೂ ಕಡಿಮೆ ಆಯಿತು ಅಂತ ಹೇಳಿದ್ರೆ, ಮುಂಗಾರು ಮಳೆಗಳು ಬರ್ತಕ್ಕಂಥ ಪ್ರಮಾಣ ಕಡಿಮೆ ಆಯಿತು ಅಂತ ಹೇಳಿದ್ರೆ ಭಾರತದ ಆರ್ಥಿಕತೆ ಸಂಕಷ್ಟಕ್ಕೆ ಸಿಲುಕೊಳ್ತದೆ. ಹಾಗಾಗಿ ಇಲ್ಲಿ ಮಳೆ ಆಶ್ರಿತ ಭೂಮಿ ಹೆಚ್ಚಾಗಿರೋದ್ರಿಂದ ಅವರು ಅನಿಶ್ಚಿತತೆಗೆ, ಉತ್ಪಾದನೆಯೂ ಸಹ ಅನಿಶ್ಚಿತ ಆಗುತ್ತೆ. ಹಾಗಾಗಿ ಇದರಿಂದಲೂ ಸಹ ಭಾರತದಲ್ಲಿ ಬಡತನ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಹಾಗೆಯೇ ಈ ಕೃಷಿ ಭೂಮಿಯಲ್ಲಿ ಹೆಚ್ಚಾಗಿ ಜೀವನಾಧಾರಿತ ಬೆಳೆಗಳನ್ನು ಬೆಳೀತಾರೆ. ಜೀವನಾಧಾರಿತ ಬೆಳೆಗಳು ಅಂತ ಹೇಳಿದ್ರೆ ತಮ್ಮ ಅಗತ್ಯತೆಗೆ ಎಷ್ಟು ಬೇಕೋ ಅಷ್ಟು ಕೃಷಿ ಆಹಾರ ಧಾನ್ಯಗಳನ್ನು ಉತ್ಪಾದನೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಅವರ ಇಳುವರಿ ಪ್ರಮಾಣ ಏನಾಗಿದೆ, ಕಡಿಮೆ ಆಗಿದೆ. ಈ ಇಳುವರಿ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಅವರಿಗೆ ವರ್ಷಕ್ಕೆ ಎಷ್ಟು ಆಹಾರ ಧಾನ್ಯಗಳು ಬೇಕೋ ಅಷ್ಟು ಆಹಾರ ಧಾನ್ಯಗಳನ್ನು ಬೆಳ್ಕೊಳ್ತಾರೆ. ಉಳಿದ ಭೂಮಿಯಲ್ಲಿ ಈ ವಾಣಿಜ್ಯ ಬೆಳೆಗಳನ್ನ ಬೆಳೆಯೋದಕ್ಕೆ ಹೋಗ್ತಾರೆ. ಹಾಗಾಗಿ ಇಲ್ಲಿ ಜೀವನಾಧಾರದ ಬೆಳೆಗಳನ್ನು ಬೆಳೀತಾ ಹೋದರೆ ಅವರ ಆಹಾರಕ್ಕೆ ಬೇಕಾಗುತ್ತದೆ ಅಷ್ಟು ಆಹಾರವನ್ನು ಬೆಳೀಬಹುದು. ಆದರೆ ದೇಶದ ಜನರಿಗೆ ಆಹಾರವನ್ನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದ ಆಹಾರದ ಕೊರತೆ ಅಂತಕ್ಕಂಥದ್ದು ಕಂಡು ಬರುತ್ತೆ. ಯಾವಾಗ ಆಹಾರದ ಕೊರತೆ ಕಂಡು ಬರುತ್ತೋ ಆಗ ಸಹಜವಾಗಿ ಜನರು ಹಸಿವು ಮತ್ತು ಬಡತನಕ್ಕೆ ಸಿಲುಕೊಳ್ತಾರೆ. ಇನ್ನು ಪರ್ಯಾಯ ಉದ್ಯೋಗಗಳಿಲ್ಲ. ನಾವು ಕೃಷಿ ಆಧಾರಿತ ಉದ್ಯೋಗಗಳನ್ನೇ ಕಂಡುಕೊಂಡಿದ್ದೀವಿ. ಉದ್ಯೋಗಗಳಲ್ಲಿ ಪರ್ಯಾಯ ಆಯ್ಕೆಯ ಉದ್ಯೋಗಗಳಿಲ್ಲ. ನಾವು ಕೃಷಿ ಮತ್ತು ಕೃಷಿ ಸಂಬಂಧಿ ಅಂತ ಹೇಳಿದ್ರೆ ಕೋಳಿ ಸಾಕಾಣೋದು ಅಥವಾ ಜಾನುವಾರುಗಳ ಸಾಕಾಣಿಕೆನೋ ಅಥವಾ ಮುಖ್ಯವಾಗಿ ಹೈನುಗಾರಿಕೆಯಲ್ಲಿ ಈ ರೀತಿ ಕ್ಷೇತ್ರದಲ್ಲಿ ತೊಡಗಿದ್ದೀವಿ. ಆದರೆ ಕೃಷಿಯನ್ನ ಹೊರತುಪಡಿಸಿ ಪರ್ಯಾಯ ಉದ್ಯೋಗಗಳನ್ನ ಹಳ್ಳಿಗಳಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಸೃಷ್ಟಿ ಮಾಡೋದಕ್ಕೆ ಇವತ್ತವರೆಗೂ ಸಹ ನಮಗೆ ಸಾಧ್ಯ ಆಗಿಲ್ಲ. ಇದು ಸಹ ಬಡತನಕ್ಕೆ ಕಾರಣ ಆಗಿದೆ. ಇನ್ನು ಮುಖ್ಯವಾಗಿ ಬರಗಾಲಗಳು ಆಗಾಗ ಸಂಭವಿಸ್ತಾ ಇರ್ತವೆ. ಭಾರತದಲ್ಲಿ ಹೆಚ್ಚು ಬರಗಾಲ ಪೀಡಿತ ಪ್ರದೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಬರಗಾಲಗಳು ಹೆಚ್ಚಾಗಿ ಸಂಭವಿಸ್ತಾ ಇದ್ದಾವೆ. ಅಂದ್ರೆ ಬರಗಾಲ ಬರೋದಕ್ಕೆ ಮುಖ್ಯ ಕಾರಣ ಮಳೆಯ ಕೊರತೆ ಆಗ್ತಾ ಇದೆ. ಹವಾಮಾನದಲ್ಲಿ ವೈಪರೀತ್ಯಗಳಿಂದಾಗಿ ಸಾಕಷ್ಟು ಮಳೆ ಕೊರತೆ ಅಥವಾ ಮಳೆ ಬಂತಂದ್ರೆ ಹೆಚ್ಚು ಪ್ರವಾಹಗಳು ಸೃಷ್ಟಿಯಾಗ್ತವೆ. ಇದರಿಂದ ಆಹಾರದ ಸಮಸ್ಯೆಗಳಿಗೆ ಕೊರತೆ ಅಂತಕ್ಕಂಥದ್ದು ಕಂಡು ಬರುತ್ತದೆ. ಹಾಗಾಗಿ ಇಲ್ಲಿ ಸಹ ಒಂದು ಬರಗಾಲಗಳು ಸಂಭವಿಸೋದ್ರಿಂದಲೂ ಸಹ ಭಾರತದಲ್ಲಿ ಬಡತನ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಗಿದೆ. ಹಾಗೆಯೇ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೆಚ್ಚಾಗ್ತಾ ಇದೆ. ಭಾರತದಲ್ಲಿ ಜನಸಂಖ್ಯೆಯ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಇದು ಸಹ ಒಂದು ಮುಖ್ಯ ಕಾರಣ, ಬಡತನಕ್ಕೆ ಕಾರಣ ಆಗಿದೆ. ನಂತರ ಅತಿ ಮುಖ್ಯವಾಗಿ SC/ST ಸಮುದಾಯಗಳು ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯದ ಜನರಲ್ಲಿ ಈ ಕೌಶಲ್ಯತೆ ಕೊರತೆ ಕಂಡು ಬರ್ತಾ ಇದೆ. ಅವರು ಶಿಕ್ಷಣವನ್ನ, ಆಧುನಿಕ ಶಿಕ್ಷಣವನ್ನ ಅಥವಾ ಆಧುನಿಕ ತರಬೇತಿ ಹೊಂದಿರತಕ್ಕಂಥ ಶಿಕ್ಷಣವನ್ನ ಪಡೆಯೋದ್ರಲ್ಲಿ ವಿಫಲರಾಗ್ತಾ ಇರೋದ್ರಿಂದಾಗಿ ಇಲ್ಲಿಯೂ ಸಹ ಅವರಲ್ಲಿ ಹೆಚ್ಚಾಗಿ ಬಡತನ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಇನ್ನು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಹೆಚ್ಚಿನ ಬಡವರು ಮುಖ್ಯವಾಗಿ ಅವರು
ಗ್ರಾಮೀಣ ಪ್ರದೇಶದ ಬಡತನದಿಂದಲೇ ಬಂದಿರ್ತಾರೆ. ಹಾಗಾಗಿ ಇವರು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಬಡವರು ನಗರ ಪ್ರದೇಶಗಳಿಗೆ ವಲಸೆ ಹೋಗಿರೋದ್ರಿಂದ ಅಲ್ಲಿ ಬಡತನಕ್ಕೆ ಅವರಿಗೆ ಯಾವುದೇ ಕೌಶಲ್ಯಗಳಿರೋದಿಲ್ಲ. ಹೀಗಾಗಿ ಬಡತನಕ್ಕೆ ಅವರು ಸಿಲುಕೊಳ್ತಾ ಇದ್ದಾರೆ. ಇನ್ನು ನಿರುದ್ಯೋಗ ಮತ್ತು ಅರೆ ಉದ್ಯೋಗ ಭಾರತದಲ್ಲಿ ಹೆಚ್ಚು ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ನಿರುದ್ಯೋಗದ ಸಮಸ್ಯೆ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ನಿರುದ್ಯೋಗದ ಸಮಸ್ಯೆ ಕಂಡು ಬರ್ತಾ ಇದೆ. ನಿರುದ್ಯೋಗದ ಸಮಸ್ಯೆಗಳು ಕಂಡು ಬರ್ತಾ ಇರೋದ್ರಿಂದ ಇಲ್ಲಿ ಅವರಿಗೆ ಆದಾಯದ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಆದಾಯದ ಪ್ರಮಾಣ ಕಡಿಮೆ ಆಯಿತು ಅಂತ ಹೇಳಿದ್ರೆ ಆಗ ಅವರಲ್ಲಿ ಒಂದು ಬೇಡಿಕೆಯ ಕೊರತೆ ಅಂತಕ್ಕಂಥದ್ದು ಸಹ ಕಂಡು ಬರುತ್ತದೆ. ಬೇಡಿಕೆಯ ಕೊರತೆ ಅಂತಕ್ಕಂಥದ್ದು ಕಂಡು ಬರುತ್ತದೆ. ಇದರಿಂದಲೂ ಸಹ ಭಾರತದಲ್ಲಿ ಬಡತನಕ್ಕೆ ಕಾರಣ ಆಗ್ತಾ ಇದೆ. ಹಾಗೆಯೇ ಮತ್ತೊಂದು ಅಗತ್ಯ ಸರಕುಗಳ ಬೆಲೆಗಳು ಹೆಚ್ಚಾಗ್ತಾ ಇದ್ದಾವೆ. ಸ್ವತಂತ್ರ ನಂತರ ಅಗತ್ಯ ವಸ್ತುಗಳ ಬೆಲೆಗಳು ಸಹ ಹೆಚ್ಚಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಆಹಾರ ಧಾನ್ಯಗಳು, ಹಾಗೆಯೇ ಕಟ್ಟಡದ ಸಾಮಗ್ರಿಗಳ ಬೆಲೆಗಳು, ಹಾಗೆಯೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು, ಇವುಗಳ ಬೆಲೆಗಳು ಹೆಚ್ಚಾದಾಗ ಜನರನ್ನ ಇನ್ನಷ್ಟು ಬಡತನಕ್ಕೆ ಒಳಗಾಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಹಾಗೆಯೇ ಆದಾಯ ಮತ್ತು ಆಸ್ತಿಗಳ ಒಂದು ಅಸಮಾನ ಹಂಚಿಕೆಗಳು, ಆದಾಯ ಮತ್ತು ಆಸ್ತಿಗಳ ಅಸಮಾನ ಹಂಚಿಕೆಯಿಂದಾಗಿಯೂ ಸಹ ಭಾರತದಲ್ಲಿ ಬಡತನ ಹೆಚ್ಚಾಗ್ತಾ ಇದೆ. ಒಟ್ಟಾರೆ ಸ್ವತಂತ್ರ ನಂತರದಲ್ಲಿ ಭಾರತದಲ್ಲಿ ಬಡತನ ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣಗಳು ಒಂದು ಭೂ ಸುಧಾರಣೆಯಲ್ಲಿ ಯಶಸ್ವಿ ಅನುಷ್ಠಾನ ಆಗಿರತಕ್ಕಂಥದ್ದು, 2 ಸಣ್ಣ ಹಿಡುವಳಿಗಳಾಗಿರ್ತಕ್ಕಂಥದ್ದು, ಹಾಗೆಯೇ ಹೆಚ್ಚಿನ ಪ್ರದೇಶ ಮಳೆಯಾಶ್ರಿತ ಪ್ರದೇಶ ಆಗಿರೋದು, ಹಾಗೆಯೇ ಪರ್ಯಾಯ ಉದ್ಯೋಗ ಅವಕಾಶಗಳಿಲ್ಲದೆ ಇರತಕ್ಕಂಥದ್ದು, ಹಾಗೆಯೇ ಜನಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂಥ ಬಡವರು ಕೌಶಲ್ಯದ ಕೊರತೆಯನ್ನ ಅನುಭವಿಸ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿ ಬಡತನ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಬಡತನ ಹೆಚ್ಚಾಗೋದಕ್ಕೆ ಮುಖ್ಯ ಕಾರಣಗಳನ್ನ ಈ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಭಾರತದಲ್ಲಿ ಈ ಬಡತನ ಹೆಚ್ಚಾಗ್ತಾ ಹೋದಂತೆ ಅದರಲ್ಲಿ ಅವುಗಳನ್ನು ನಿವಾರಿಸುವಂತಹ ಕ್ರಮಗಳು, ಬಡತನ ಹೆಚ್ಚಾದಂತೆ ನಿವಾರಿಸುವಂತಹ ಕ್ರಮಗಳನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಹೀಗಾಗಿ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನು ಮುಂದಿನ ತರಗತಿಯಲ್ಲಿ ವಿಶ್ಲೇಷಣೆ ಮಾಡ್ತೀವಿ.